ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಜೀವದಾತರೇ ಸ್ತೋತ್ರ, ಕರುಣಾಳು ಕರ್ತರೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ, ಅಪ್ಪ ತಂದೆಯೇ ಸ್ತುತಿ ಸ್ತೋತ್ರ, ಅಪ್ಪ ತಂದೆಯೇ ಸ್ತುತಿ ಸ್ತೋತ್ರ. ಓ ಪವಿತ್ರಾತ್ಮರೇ ಬನ್ನಿರಿ, ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಅಪ್ಪ ತಂದೆಯೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಘನಪಡಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಬಹಳವಾಗಿ ಪ್ರೀತಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಹೆಚ್ಚೆಚ್ಚಾಗಿ ಪ್ರೀತಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಗೌರವಿಸುತ್ತೇನೆ, ಯೇಸುವೇ ನನ್ನನ್ನು ಅನುಗ್ರಹಿಸಿರಿ, ನನ್ನ ಪಾಪದೋಷಗಳನ್ನು ನನ್ನಿಂದ ತೆಗೆಯಿರಿ, ನನ್ನ ಬಲಹೀನತೆಗಳನ್ನು ನನ್ನಿಂದ ತೆಗೆಯಿರಿ, ನನ್ನ ಎಲ್ಲ ದ್ವೇಷ ಮತ್ಸರಗಳನ್ನು ತೆಗೆಯಿರಿ, ನನ್ನಲ್ಲಿರುವ ಸ್ವಾರ್ಥ ಭಾವನೆಗಳನ್ನು ತೆಗೆಯಿರಿ, ನನ್ನಲ್ಲಿರುವ ಆಲಸ್ಯಗಳನ್ನು ತೆಗೆಯಿರಿ, ನನ್ನ ನಿದ್ರಾವಸ್ಥೆಗಳನ್ನು ತೆಗೆಯಿರಿ, ನನ್ನ ಚಾಡಿ ಮಾತುಗಳನ್ನು ತೆಗೆಯಿರಿ, ಪರರ ಮೇಲೆ ನಾನು ಹೊರಿಸುವ ತಪ್ಪು ಅಪವಾದಗಳನ್ನು ತೆಗೆಯಿರಿ, ಪರರಲ್ಲಿ ಒಳ್ಳೆಯವನಾಗಲು ನಟಿಸುವ ನಟನೆಗಳನ್ನು ತೆಗೆಯಿರಿ,
ನನ್ನಲ್ಲಿ ಇರುವಂತ ಕುಯುಕ್ತಿಗಳನ್ನು ತೆಗೆಯಿರಿ. ಪರರ ಬಗ್ಗೆ ಮಾತನಾಡುವ ನನ್ನ ಸ್ವಭಾವಗಳನ್ನು ತೆಗೆಯಿರಿ. ಮತ್ತೊಬ್ಬರ ಮೇಲಿರುವ ವಿಶ್ವಾಸವನ್ನು ನಾಶ ಮಾಡುವ ಸ್ವಭಾವವನ್ನು ತೆಗೆಯಿರಿ. ಓ ಯೇಸುವೇ, ನನ್ನನ್ನು ಅನುಗ್ರಹಿಸಿರಿ. ನನ್ನ ಎಲ್ಲಾ ವಿಧವಾದ ಬಂಧನಗಳನ್ನು ನನ್ನಿಂದ ಬಿಚ್ಚಿರಿ. ನನ್ನಲ್ಲಿ ಕಟ್ಟಿ ಹಾಕಿರುವ ಎಲ್ಲ ಕಟ್ಟುಗಳನ್ನು ಒಡೆಯಿರಿ. ಪ್ರಾರ್ಥಿಸುವ ಕೃಪೆಯನ್ನು ನನಗೆ ನೀಡಿರಿ. ಪ್ರಾಪಂಚಿಕ ವಿಷಯಗಳಿಂದ ಹಿಂಜರಿಯುವಂತೆ ನನ್ನನ್ನು ಮಾಡಿರಿ. ಸ್ವರ್ಗೀಯ ವಿಷಯಗಳಲ್ಲಿ ಮಗ್ನನಾಗುವಂತೆ ಮಾಡಿರಿ. ಓ ಯೇಸುವೆ, ನನ್ನನ್ನು ಪರಿವರ್ತಿಸಿರಿ. ಓ ಯೇಸುವೆ, ನನ್ನನ್ನು ಪರಿವರ್ತಿಸಿರಿ. ಓ ಯೇಸುವೆ, ನನ್ನನ್ನು ಸಂಪೂರ್ಣವಾಗಿ ಪರಿವರ್ತಿಸಿರಿ. ಯಾರ ಬಗ್ಗೆಯೂ ಕೆಟ್ಟದ್ದಾಗಿ ಮಾತನಾಡದೇ ಇರುವಂತೆ ಮಾಡಿರಿ. ಓ ಯೇಸುವೆ, ನನ್ನನ್ನು ಪರಿವರ್ತಿಸಿರಿ. ನನ್ನಲ್ಲಿರುವ ಕೆಟ್ಟವುಗಳೆಲ್ಲವನ್ನ ತೆಗೆಯಿರಿ. ಪ್ರಿಯರೇ, ಆಳವಾಗಿ ಪ್ರಾರ್ಥಿಸಿ. ನೀವು ನಿಮ್ಮ ಆತ್ಮದಿಂದ ಪ್ರಾರ್ಥಿಸಿ ಪ್ರಿಯರೇ. ನಾನು ಹೇಳಿಕೊಡುವುದನ್ನು ಹೇಳುತ್ತೇನೆ ಎಂಬುದಲ್ಲ ನಿಮ್ಮ ಪ್ರಾರ್ಥನೆ. ನಾನು ಹೇಳುವುದನ್ನು ನೀವು ಹೇಳುವಾಗ ಅದು ನೀವು ಸಂಪೂರ್ಣವಾಗಿ ಆ ಪ್ರಭುವಿನಲ್ಲಿ ಭಿನ್ನಯಿಸಬೇಕು ಪ್ರಿಯರೇ. ಹೇಳಿಕೊಡುವ ಪ್ರಾರ್ಥನೆ ಹೇಳುವಾಗ ಅದು ಯಾಕಂದರೆ ನನ್ನಲ್ಲಿ ಮಾತ್ರ, ನಿಮ್ಮಲ್ಲಿಯೂ ಪ್ರತಿಯೊಬ್ಬರಲ್ಲಿಯೂ ಇರುವಂಥದ್ದು. ಸೊ ಅದರಿಂದ ಇವುಗಳನ್ನು ತೆಗೆದು ಹಾಕಬೇಕು. ಯಾಕಂದರೆ ನಾನು ನೋಡಿ, ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಇವತ್ತು ಪ್ರಾರ್ಥನೆ ಮಾಡ್ಬೋದು, ಬೆಳಿಗ್ಗೆ ಪ್ರಾರ್ಥನೆ ಮಾಡ್ಬೋದು, ರಾತ್ರಿ ಮಾಡ್ಬೋದು, ವೈಯಕ್ತಿಕವಾಗಿ ಮಧ್ಯಾಹ್ನ ಸಂಜೆ ಎಲ್ಲಿಯೇ ಮಾಡ್ಬೋದು. ಆದರೆ ನಾವು ಮತ್ತೊಬ್ಬರಲ್ಲಿ ಕೆಟ್ಟದ್ದನ್ನು ಮಾತನಾಡ್ತಾ, ನಾವು ಒಳ್ಳೆಯವರಾಗಲಿಕ್ಕಾಗಿ ಅಥವಾ ಮತ್ತೊಬ್ಬರ ಬಗ್ಗೆ ಚಾಡಿ ಹೇಳ್ತಾ, ಮತ್ತೊಬ್ಬರ ಜೀವನ ನಾಶ ಮಾಡುತ್ತಾ, ನಮ್ಮಲ್ಲಿ ಕೆಟ್ಟದ್ದಿಟ್ಕೊಳ್ಳುತ್ತಾ, ಅಗೆತನವನ್ನು ಇಟ್ಕೊಳ್ಳುತ್ತಾ ನಾವು ಸ್ವಾರ್ಥಾಭಿಲಾಷಿಗಳಾಗಿ ಜೀವಿಸ್ತಾ ಇದ್ದೇವೆ. ಅದರಿಂದ ನಮ್ಮನ್ನು ನಾವು ಸಂಪೂರ್ಣವಾಗಿ ಯೇಸುವಿಗೆ ಬಿಟ್ಟುಕೊಡಬೇಕು. ಯೇಸುವಲ್ಲಿ ಹೇಳಬೇಕು, ನನ್ನಲ್ಲಿರೋದನ್ನ ತೆಗೆದುಕೊಳ್ಳಿ ಯೇಸುವೆ. ನನ್ನಿಂದ ತೆಗೆದು ಹಾಕಲಿಕ್ಕೆ ಆಗುವುದಿಲ್ಲ ಯೇಸು. ನೀವು ನನ್ನಲ್ಲಿ ಬಂದು ನನ್ನಲ್ಲಿರುವುದನ್ನು ಬೇರೆ ಸಮೇತವಾಗಿ ತೆಗೆದು ಹಾಕಿ ಎಂಬುದಾಗಿ ಪ್ರಾರ್ಥಿಸಬೇಕು ಪ್ರಿಯರೇ. ನಾವು ನಮ್ಮನ್ನು ಸವರಿ ಶುದ್ಧ ಮಾಡಬೇಕು. ಯಾಕೆಂದರೆ ಯೋಹಾನ ಶುಭ ಸಂದೇಶದಲ್ಲಿ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ದ್ರಾಕ್ಷ ಬಳ್ಳಿ, ನೀವೇ ಕವಲು ಬಳ್ಳಿಗಳು, ನಾನು ನಿಮ್ಮನ್ನು ಸವರಿ ಶುದ್ಧ ಮಾಡುವೆನೆಂಬುದಾಗಿ ಹೇಳುತ್ತಾರೆ. ನೀವು ನನ್ನಲ್ಲಿ ಒಂದಾಗುವುದಾದರೆ ನಾನು ನಿಮ್ಮಲ್ಲಿ ಒಂದಾಗುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಪ್ರಿಯರೇ, ಈ ಪ್ರಾರ್ಥನಾ ಸಮಯಗಳು ಸಾಧಾರಣವಾದ ಸಮಯಗಳಲ್ಲ. ಮತ್ತೆ ಬರೀ ಈ ಪ್ರಾರ್ಥನೆ ಮಾಡಿ ನಿಮ್ಮ ಜೀವಿತದಲ್ಲಿ ಬದಲಾವಣೆಗಳಿಲ್ಲ ಅಂದರೆ, ನಮ್ಮ ಜೀವಿತದಲ್ಲಿ ಬದಲಾವಣೆಗಳಿಲ್ಲ ಅಂದರೆ, ನಾವು ಬರೀ ಹೋರಾಟದ ಜೀವನದಲ್ಲಿ, ಚಾಡಿ ಮಾತಿನ ಜೀವನದಲ್ಲಿ, ಅಸೂಯೆ ಜೀವಿತದಲ್ಲಿ ಈ ಕಡೆಯಿಂದ ಆ ಕಡೆ ಮಾತನಾಡುತ್ತಾ ಒಳ್ಳೆಯವರಾಗಿ ನಟಿಸ್ತಾ ಇರುವುದು ಅದು ಜೀವನವಲ್ಲ. ಈ ಪ್ರಾರ್ಥನೆಗೆ ಯಾವ ಫಲವೂ ಇರುವುದಿಲ್ಲ. ನಮ್ಮನ್ನು ನಾವು ಬದಲಾಯಿಸಿಕೊಳ್ಬೇಕು. ಮೊದಲು ನಾವು ನಮ್ಮನ್ನು ಬದಲಾಯಿಸಬೇಕು. ನಾನು ಬದಲಾದರೆ ನನ್ನ ಜೀವನ ಬದಲಾಗ್ತದೆ, ನನ್ನ ಜೀವನ ಬದಲಾದರೆ ನನ್ನ ಕುಟುಂಬ ಬದಲಾವಣೆ ಆಗ್ತದೆ, ನನ್ನ ಕುಟುಂಬ ಬದಲಾವಣೆ ಆದರೆ ನನ್ನ ಪರಿಸರ ಬದಲಾವಣೆ ಆಗ್ತದೆ, ಪರಿಸರ ಬದಲಾವಣೆ ಆದರೆ ನನ್ನ ಮುಂದೆ ಇರೋರು ಬದಲಾವಣೆ ಆಗ್ತಾರೆ. ಹೀಗೆ ಬದಲಾವಣೆ, ನಾನು ಮೊದಲು ಬದಲಾವಣೆ ಆಗಬೇಕು. ಅದರಿಂದ ನಿಮ್ಮ ಪ್ರಾರ್ಥನೆ, ನೀವು ಯೇಸುವಿನೊಂದಿಗೆ ಮಾತ್ರ ಪ್ರಾರ್ಥಿಸುತ್ತಾ ಇದ್ದೀರಿ ಎಂಬುದು ನಿಮಗೆ ಇರಬೇಕು. ಈ ಬೆಳಗಿನ ಈ ಸುಪ್ರಭಾತದಲ್ಲಿ ನಾವು ಪ್ರಾರ್ಥಿಸುವಾಗ ನಮ್ಮ ಮನಸ್ಸು ಇರಬೇಕು, ನಾನು ನನ್ನ ಯೇಸುವಿನಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ. ಯಾರನ್ನು ನಾವು ನೋಡಬಾರದು, ಯಾರನ್ನು ಚಿಂತಿಸಬಾರದು, ಯಾವುದನ್ನು ಚಿಂತಿಸಬಾರದು. ನನ್ನ ಯೇಸುವಿನೊಡನೆ ನಾನು ಮಾತನಾಡುತ್ತಾ ಇದ್ದೇನೆ. ಈ ಒಂದು ಸಂಬಂಧ ಒಂದು ದಿನದ ಸಂಬಂಧವಲ್ಲ, ದೇವರೊಂದಿಗೆ ಬೆಸೆದು ಹೋಗುವ ಸಂಬಂಧವಾಗಬೇಕು. ಸಾಯುವ ಕಾಲದವರೆಗಿರುವ ಸಂಬಂಧವಾಗಬೇಕು. ನೋಡಿ, ಎಷ್ಟೋ ಜನ ಪ್ರಾರ್ಥನೆಗೆ ಬಂದರು, ಎಷ್ಟೋ ಜನ ಪ್ರಾರ್ಥನೆ ಬಿಟ್ಟು ಹೋದರು, ಆದರೆ ಅವರಿಗೆ ಯಾವ ಪ್ರತಿಫಲನೂ ಇಲ್ಲ. ಕಾರಣ
ಕೆಲವರು ತಪ್ಪು ಭಾವನೆಗಳಿಂದ ಬಿಟ್ಟು ಹೋದ್ರು, ಕೆಲವರು ಕೋಪಗಳಿಂದ ಬಿಟ್ಟು ಹೋದ್ರು, ಕೆಲವರಿಗೆ ಸ್ಥಾನ ಸಿಗಲಿಲ್ಲ ಅಂತ ಬಿಟ್ಟು ಹೋದ್ರು. ಕಾರಣ ಇಷ್ಟೇ, ದೇವರ ಆತ್ಮರು ಅವರಲ್ಲಿ ನೆಲೆಗೊಳ್ಳಲಿಲ್ಲ. ದೇವರ ಆತ್ಮರು ನೆಲೆಗೊಳ್ಳುವುದಾದರೆ ಅವರು ಅದರಿಂದ ಸಾಧ್ಯವೇ ಇಲ್ಲ, ದೂರ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅದರಿಂದ ದೇವರ ಆತ್ಮರಲ್ಲಿ ನಾವು ತುಂಬಿಕೊಂಡ್ರೆ ಮಾತ್ರವೇ ನಾವು ನಿರಂತರವಾಗಿ ದೇವರ ಮುಂದೆ ಕೂತ್ಕೊಳ್ಳಿಕ್ಕೆ ಸಾಧ್ಯ. ನಿರಂತರವಾಗಿ ಕೆಲವರು ಹೇಳ್ಬೋದು, ಅಯ್ಯೋ ಇಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಾವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿದ್ರೆ ಆಗೋದಿಲ್ವ? ಖಂಡಿತವಾಗಿಯೂ ಆಗ್ತದೆ. ಆದರೆ ಪೂರ್ಣ ಮನಸ್ಸು, ಪೂರ್ಣ ಹೃದಯ, ಪೂರ್ಣ ಆತ್ಮ, ಪೂರ್ಣ ಶಕ್ತಿ ಹಾಗೂ ಪೂರ್ಣ ಶುದ್ಧತೆಯಿಂದ ನಾವು ಪ್ರಾರ್ಥಿಸಬೇಕು. ಕಲ್ಮಶಗಳಿಲ್ಲದೆ ಪ್ರಾರ್ಥಿಸಬೇಕು. ನೋಡಿ, ಸಾಮೂಹಿಕವಾಗಿ ನಾವು ಪ್ರಾರ್ಥಿಸ್ತೇವೆ. ಯಾಕೆ? ಸಾಮೂಹಿಕವಾಗಿ ಪ್ರಾರ್ಥಿಸುವಾಗ ನಮಗೆ ಶಕ್ತಿ ಹೆಚ್ಚಾಗ್ತದೆ. ಒಬ್ಬರಿಗೊಬ್ಬರು ಪ್ರಾರ್ಥಿಸಬೇಕಾದ್ರೆ ನಾವು ಬಲ ಹೊಂದುತ್ತೇವೆ. ದಯವಿಟ್ಟು ಯಾರು ಕಿಚನಲ್ಲಿದ್ದೀರಿ ಹೊರಗೆ ಬನ್ನಿ. ಸೈತಾನನ ಕ್ರಿಯೆಗಳಿಗೆ ಒಳಗಾಗಬೇಡಿ. ಪ್ರಾರ್ಥನೆಗೆ ನಾನು ಪದೇ ಹೇಳ್ತೇನೆ, ಪ್ರಾರ್ಥನೆ ದೇವರ ಮುಂದೆ ಕುತ್ಕೊಳ್ಳುವಾಗ ದೇವರನ್ನ ಅವಮಾನ ಪಡಿಸಬೇಡಿ. ದೇವರೊಂದಿಗೆ ನಾವು ಬೆಸೆದು ಹೋಗುವಂತ ಸಮಯ. ಆಳವಾಗಿ ಪ್ರಾರ್ಥಿಸಿ. ಯೇಸುವೇ, ನನ್ನನ್ನು ಶುದ್ಧೀಕರಿಸಿರಿ. ಯೇಸುವೇ, ನನ್ನನ್ನು ಶುದ್ಧೀಕರಿಸಿರಿ. ಯೇಸುವೇ, ನನ್ನ ಮನಸ್ಸನ್ನು ಶುದ್ಧೀಕರಿಸಿರಿ. ಯೇಸುವೇ, ನನ್ನ ಹೃದಯವನ್ನು ಶುದ್ಧೀಕರಿಸಿರಿ. ಯೇಸುವೇ, ನನ್ನ ಚಿಂತನೆ ಆಲೋಚನೆಗಳನ್ನು ಶುದ್ಧೀಕರಿಸಿರಿ. ಯೇಸುವೇ, ನನ್ನ ಬಾಯಿಂದ ಹೊರಡುವ ಒಂದೊಂದು ಮಾತುಗಳನ್ನು ಶುದ್ಧೀಕರಿಸಿರಿ. ಯೇಸುವೇ, ನಾನು ಕುಳಿತಲ್ಲಿ ಆಲೋಚಿಸುವ ಎಲ್ಲ ಆಲೋಚನೆಗಳನ್ನು ಶುದ್ಧೀಕರಿಸಿರಿ. ಯೇಸುವೇ, ನನ್ನನ್ನು ನಿಮ್ಮಂತೆ ಮಾರ್ಪಡಿಸಿರಿ. ಯೇಸುವೇ, ನನ್ನನ್ನು ಸವರಿ ಶುದ್ಧ ಮಾಡಿರಿ. 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 ಯೇಸುವೇ, ನನ್ನನ್ನು ನಿಮ್ಮಲ್ಲಿ ಒಂದಾಗಿಸಿಕೊಳ್ಳಿರಿ. ಯೇಸುವೇ, ನನ್ನನ್ನು ನಿಮ್ಮಲ್ಲಿ ಒಂದಾಗಿಸಿಕೊಳ್ಳಿರಿ. ಯೇಸುವೇ, ನಾನು ನಿಮ್ಮಲ್ಲಿ ನೆಲೆಸುವಂತೆ ಮಾಡಿರಿ. ಯೇಸುವೇ, ನಾನು ನಿಮ್ಮೊಂದಿಗೆ ಜೀವಿಸುವಂತೆ ಮಾಡಿರಿ. ಯೇಸುವೇ, ನನಗೆ ಪ್ರಾರ್ಥಿಸಲು ಕಲಿಸಿರಿ. ಯೇಸುವೇ, ನನಗೆ ಪ್ರಾರ್ಥಿಸಲು ಕಲಿಸಿರಿ. ಯೇಸುವೇ, ಪವಿತ್ರಾತ್ಮರಿಂದ ತುಂಬಿ ಪ್ರಾರ್ಥಿಸಲು ಕಲಿಸಿರಿ. ಯೇಸುವೇ, ಪವಿತ್ರಾತ್ಮರಿಂದ ತುಂಬಿ ಪ್ರಾರ್ಥಿಸಲು ಕಲಿಸಿರಿ. ಯೇಸುವೇ, ನನಗೆ ಪ್ರಾರ್ಥಿಸಲು ಶಕ್ತಿ ನೀಡಿರಿ. ಯೇಸುವೇ, ನನಗೆ ನಿಮ್ಮೊಡನೆ ಪ್ರಾರ್ಥಿಸಲು ಶಕ್ತಿ ನೀಡಿರಿ. ಯೇಸುವೇ, ಈ ಲೋಕದ ಬಂಧನಗಳಿಂದ ನನಗೆ ಬಿಡುಗಡೆಯನ್ನು ಕೊಡಿರಿ. ಯೇಸುವೇ, ಈ ಲೋಕದ ಬಂಧನಗಳಿಂದ ನನಗೆ ಬಿಡುಗಡೆಯನ್ನು ಕೊಡಿರಿ. ಯೇಸುವೇ, ನನ್ನನ್ನು ಸವರಿ ಶುದ್ಧ ಮಾಡಿರಿ. ಯೇಸುವೇ, ನನ್ನನ್ನು ಸವರಿ ಶುದ್ಧ ಮಾಡಿರಿ. ಯೇಸುವೇ, ನನ್ನನ್ನು ಸವರಿ ಶುದ್ಧ ಮಾಡಿರಿ. ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುವಂತೆ ಮಾಡಿರಿ. ಪಾಪದಿಂದ ನಾನು ನಿಮ್ಮಿಂದ ದೂರವಾಗಿದ್ದೇನೆ. ಯೇಸುವೇ, ಪಾಪದಿಂದ ನಾನು ದೂರವಾಗಿದ್ದೇನೆ.
ಯೇಸುವೆ ನನ್ನನ್ನು ನಿಮ್ಮ ಹತ್ತಿರವಾಗಿಸಿಕೊಳ್ಳಿ. ಯೇಸುವೆ ನನ್ನನ್ನು ನಿಮ್ಮ ಹತ್ತಿರವಾಗಿಸಿಕೊಳ್ಳಿ. ಯೇಸುವೆ ನನ್ನನ್ನು ನಿಮ್ಮ ಪ್ರತಿಬಿಂಬವಾಗಿಸಿರಿ. ಯೇಸುವೆ ನನ್ನನ್ನು ನಿಮ್ಮ ಪ್ರತಿಬಿಂಬವಾಗಿಸಿರಿ. ನನ್ನ ಬಾಯಿಂದ ಹೊರಡುವ ಮಾತುಗಳನ್ನು ಅಭಿಷೇಕಿಸಿರಿ. ಯೇಸುವೆ ನನ್ನ ಬಾಯಿಂದ ಹೊರಡುವ ಒಂದೊಂದು ಮಾತುಗಳನ್ನು ಅಭಿಷೇಕಿಸಿರಿ. ಯೇಸುವೆ ನನ್ನ ನಾಲಿಗೆಯಿಂದ ಬರುವ ಮಾತುಗಳನ್ನು ಅಭಿಷೇಕಿಸಿರಿ. ಯೇಸುವೆ ನನ್ನ ಮಾತುಗಳನ್ನು ಆಶೀರ್ವದಿಸಿರಿ. ಯೇಸುವೆ ನನ್ನ ಬಾಯಿಂದ ಹೊರಡುವ ಮಾತುಗಳನ್ನು ಆಶೀರ್ವದಿಸಿರಿ. ಯೇಸುವೆ ನನ್ನ ಬಾಯಿಂದ ಹೊರಡುವ ಮಾತುಗಳಿಂದ ಅಭಿಷೇಕವನ್ನು ಹೊರಹಾಕಿರಿ. ಓ ಪವಿತ್ರಾತ್ಮರೇ ನನ್ನಲ್ಲಿ ಬನ್ನಿರಿ. ಓ ದೇವರಾತ್ಮರೇ ನನ್ನಲ್ಲಿ ಬನ್ನಿರಿ. ನನ್ನ ಬಾಯಿಂದ ಹೊರಡುವ ಮಾತುಗಳು ಆಶೀರ್ವಾದವಾಗಿ ಮಾರ್ಪಾಡಾಗಲಿ. ಓ ನನ್ನ ಬಾಯಿಂದ ಹೊರಡುವ ಮಾತುಗಳು ಅಭಿಷೇಕವಾಗಿ ಮಾರ್ಪಾಡಾಗಲಿ. ಯೇಸುವೆ ನನ್ನ ಬಾಯಿಂದ ಹೊರಡುವ ಮಾತುಗಳನ್ನು ಅಭಿಷೇಕಿಸಿರಿ. ಓ ಯೇಸುವೆ ನನ್ನ ಬಾಯಿಂದ ಹೊರಡುವ ಮಾತುಗಳಲ್ಲಿ ಶಕ್ತಿಯನ್ನು ತುಂಬಿಸಿರಿ. ಓ ಯೇಸುವೆ ನನ್ನ ಬಾಯಿಂದ ಹೊರಡುವ ಮಾತುಗಳು ಕ್ರಿಯೆಗಳಾಗಿ ಮಾರ್ಪಾಡಾಗಲಿ. ಯೇಸುವೆ ನನ್ನನ್ನು ಅಭಿಷೇಕಿಸಿರಿ. ಓ ಯೇಸುವೆ ನನ್ನಲ್ಲಿ ಒಂದಾಗಿರಿ. ಓ ಯೇಸುವೆ ನನ್ನನ್ನು ಒಂದಾಗಿಸಿಕೊಳ್ಳಿರಿ. ಓ ಯೇಸುವೆ ನನ್ನನ್ನು ಒಂದಾಗಿಸಿಕೊಳ್ಳಿರಿ. ಓ ಯೇಸುವೆ ನನ್ನನ್ನು ನಿಮ್ಮಲ್ಲಿ ಒಂದಾಗಿಸಿಕೊಳ್ಳಿರಿ. ಓ ಯೇಸುವೆ ನನ್ನನ್ನು ನಿಮ್ಮಲ್ಲಿ ಒಂದಾಗಿಸಿಕೊಳ್ಳಿರಿ. ಯೇಸುವೆ ನಾನು ನಿಮ್ಮಲ್ಲಿ ನೆಲೆಯಾಗುವಂತೆ ಮಾಡಿರಿ. ಓ ಯೇಸುವೆ ನಾನು ನಿಮ್ಮಲ್ಲಿ ನೆಲೆಯಾಗುವಂತೆ ಮಾಡಿರಿ. ಯೇಸುವೆ ನಾನು ಜೀವಿಸುವ ಜೀವನ ನನಗೆ ಬೇಡ ಸ್ವಾಮಿ. ಯೇಸುವೆ ನನ್ನ ಈ ಸ್ವಾರ್ಥದ ಜೀವನ ನನಗೆ ಬೇಡ ಸ್ವಾಮಿ. ಓ ಯೇಸುವೆ ಜನ ಮೆಚ್ಚುವ ಈ ಜೀವನ ನನಗೆ ಬೇಡ ಯೇಸುವೆ. ಯೇಸುವೆ ನಾನು ನಿಮ್ಮೊಳಗೆ ಜೀವಿಸುವಂತೆ ಮಾಡಿರಿ. ಯೇಸುವೆ ನೀವು ನನ್ನನ್ನು ಯಾವುದಕ್ಕಾಗಿ ಕರೆದಿದ್ದೀರೋ, ಓ ಯೇಸುವೆ ನೀವು ನನ್ನನ್ನು ಯಾವುದಕ್ಕಾಗಿ ಕರೆದಿದ್ದೀರೋ, ಆ ಕಾರ್ಯಗಳನ್ನು ನಾನು ಮಾಡುವಂತೆ ಮಾಡಿರಿ. ಆ ಕಾರ್ಯಗಳನ್ನು ನೆರವೇರಿಸುವಂತೆ ಮಾಡಿರಿ. ಓ ಯೇಸುವೆ ನೀವು ಕರೆದಿರುವವರಾಗಿದ್ದೀರಿ. ನನ್ನನ್ನು ನೀವು ಕರೆದು ಸೆಳೆದವರಾಗಿದ್ದೀರಿ. ಯೇಸುವೆ ನನ್ನನ್ನು ನಿಮ್ಮಲ್ಲಿ ಒಂದಾಗಿಸಿಕೊಳ್ಳಿರಿ.
ಬೇಡವೆಂದು ಬಿಸಾಡಲ್ಪಟ್ಟ ನನ್ನನ್ನು ನಿಮ್ಮಲ್ಲಿ ಒಂದಾಗಿಸಿಕೊಳ್ಳಿರಿ. ಬೇಡವೆಂದು ಬಿಸಾಡಲ್ಪಟ್ಟ ನನ್ನನ್ನು ನೀವು ಒಂದಾಗಿಸಿಕೊಳ್ಳಿರಿ. ಓ ಯೇಸುವೆ, ನನ್ನಲ್ಲಿ ಆಗಮಿಸಿರಿ. ಓ ಯೇಸುವೆ, ನನ್ನಲ್ಲಿ ಆಗಮಿಸಿರಿ. ಓ ಯೇಸುವೆ, ನನ್ನಲ್ಲಿ ಆಗಮಿಸಿರಿ. ಈ ನನ್ನ ದೇಹವೆಂಬ ದೇವಾಲಯದಲ್ಲಿ ಬಂದು ವಾಸ ಮಾಡಿರಿ. ಓ ಯೇಸುವೆ, ಈ ನನ್ನ ದೇಹವೆಂಬ ದೇವಾಲಯದಲ್ಲಿ ಬಂದು ವಾಸ ಮಾಡಿರಿ. ಯೇಸುವೆ, ನನಗೆ ನೀವು ಬೇಕು. ಯೇಸುವೆ, ನಾನು ನಿಮಗಾಗಿ ಜೀವಿಸಬೇಕು. ಯೇಸುವೆ, ನಾನು ನಿಮಗೆ ಸಾಕ್ಷಿಯಾಗಬೇಕು. ಓ ಯೇಸುವೆ, ನಾನು ನಿಮಗೆ ಸಾಕ್ಷಿಯಾಗಬೇಕು. ಓ ಯೇಸುವೆ, ನಾನು ನಿಮಗಾಗಿ ಜೀವಿಸಬೇಕು. ಓ ಯೇಸುವೆ, ನಿಮಗಾಗಿ ಸಾಯಲು ಸಿದ್ಧನಾಗಬೇಕು. ಯೇಸುವೆ, ನನ್ನನ್ನು ಈ ಲೋಕದಿಂದ ಬೇರ್ಪಡಿಸಿರಿ. ಯೇಸುವೆ, ನನ್ನನ್ನು ನಿಮ್ಮಲ್ಲಿ ಒಂದಾಗಿಸಿಕೊಳ್ಳಿರಿ. ಯೇಸುವೆ, ನಾನು ನಿಮ್ಮನ್ನು ಹೆಚ್ಚು ಹೆಚ್ಚಾಗಿ ಪ್ರೀತಿಸುವಂತೆ ಮಾಡಿರಿ. ಓ ಯೇಸುವೆ, ನಾನು ನಿಮ್ಮನ್ನು ಹೆಚ್ಚು ಹೆಚ್ಚಾಗಿ ಹಿಂಬಾಲಿಸುವಂತೆ ಮಾಡಿರಿ. ಮನುಷ್ಯನೊಂದಿಗೆ ಮಾತನಾಡುವ ಬದಲು ನಿಮ್ಮೊಂದಿಗೆ ಮಾತನಾಡುವಂತೆ ಮಾಡಿರಿ. ಮನುಷ್ಯನ ಚಿಂತನೆಯಲ್ಲಿಯೇ ಜೀವಿಸುವ ನಾನು ನಿಮ್ಮ ಚಿಂತನೆಯಲ್ಲಿ ಮಗ್ನನಾಗುವಂತೆ ಮಾಡಿರಿ. ನಶಿಸಿ ಹೋಗುವ ಆಸ್ತಿಯ ಹಿಂದೆ ಓಡದಂತೆ ಮಾಡಿರಿ. ನಶಿಸಿ ಹೋಗುವ ಸ್ಥಾನಮಾನಗಳ ಹಿಂದೆ ಹೋಗದಂತೆ ಮಾಡಿರಿ. ಯೇಸುವೇ, ನನ್ನನ್ನು ಅನುಗ್ರಹಿಸಿರಿ. ಯೇಸುವೆ, ನನ್ನನ್ನು ಸಂಪೂರ್ಣವಾಗಿ ಇಂದು ಸಮರ್ಪಿಸುತ್ತಾ ಇದ್ದೇನೆ. ನನ್ನನ್ನು ಅನುಗ್ರಹಿಸಿರಿ. ಯೇಸುವೆ, ಹುಚ್ಚನಂತೆ ಪ್ರಾರ್ಥಿಸುತ್ತಾ ಇದ್ದೇನೆ. ನನ್ನನ್ನು ಅನುಗ್ರಹಿಸಿರಿ. ಯೇಸುವೆ, ಹುಚ್ಚನಂತೆ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ನನ್ನನ್ನು ಅನುಗ್ರಹಿಸಿರಿ. ಯೇಸುವೆ, ನನ್ನನ್ನು ಸವರಿ ಶುದ್ಧ ಮಾಡಿರಿ. ಯೇಸುವೆ, ನನ್ನನ್ನು ನಿಮ್ಮಲ್ಲಿ ಒಂದಾಗಿಸಿಕೊಳ್ಳಿರಿ. ಯೇಸುವೆ, ನನಗೆ ನೀವು ಬೇಕು. ಸ್ತೋತ್ರ ಯೇಸುವೆ. ಯೇಸುವೆ, ನನಗೆ ನೀವು ಬೇಕು. ಯೇಸುವೆ, ಯೇಸುವೆ, ನನಗೆ ನೀವು ಬೇಕು. ಯೇಸುವೆ, ನಾನು ನಿಮಗಾಗಿ ಜೀವಿಸಬೇಕು. ಯೇಸುವೆ, ನಿನಗಾಗಿ ಹಗಲು ರಾತ್ರಿ ಹಂಬಲಿಸುತ್ತಾ ಇದ್ದೇನೆ. ಯೇಸುವೆ, ಯೇಸುವೆ, ನಾನು ಯಾರು ಎಂದು ನಿಮಗೆ ಗೊತ್ತು. ಯೇಸುವೆ, ನನ್ನ ಬಲಹೀನತೆಗಳು ನಿಮಗೆ ಗೊತ್ತು. ಯೇಸುವೆ, ನನ್ನ ಕೊರತೆಗಳು ನಿಮಗೆ ಗೊತ್ತು. ಯೇಸುವೆ, ನನ್ನ ಅವಶ್ಯಕತೆಗಳು ನಿನಗೆ ಗೊತ್ತು. ಯೇಸುವೆ, ಯೇಸುವೆ, ಹಗಲು ರಾತ್ರಿ ನಿನ್ನ ನಾಮಸ್ಮರಣೆಯಲ್ಲಿಯೇ ಜೀವಿಸಬೇಕೆಂದು ಹಂಬಲಿಸುವ ನನ್ನ ಮೊರೆಯನ್ನು ಆಲಿಸುವ ದೇವರು ನೀವಾಗಿದ್ದೀರಿ ರಾಕ್ಷ.
ಯೇಸುವೇ, ಪಾಪಿಗಳನ್ನು ಪರಿಶುದ್ಧಗೊಳಿಸಿ ಪಾಪಿಗಳನ್ನು ಪರಿವರ್ತಿಸಿದಂತೆ ನನ್ನನ್ನು ಸಹ ಪರಿವರ್ತಿಸಿರಿ ಪ್ರಭುದೇವ. ಯೇಸುವೇ, 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 ನಿಮ್ಮ ದಾಸನಾಗಿ ಜೀವಿಸಲು ಹಗಲು ರಾತ್ರಿ ಶ್ರಮಿಸುವ ನನ್ನ ಮೇಲೆ ಕರುಣೆ ತೋರಿರಿ ರಾಜ. ನಶಿಸಿ ಹೋಗುವ ಸ್ವಾಮಿ, ನಶಿಸಿ ಹೋಗುವ ಮನುಷ್ಯನ ಮುಂದೆ, ಆಸ್ತಿಯ ಮುಂದೆ, ಹಣದ ಮುಂದೆ ಜೀವಿಸಿ ಸಿಕ್ಕುವ ಪ್ರಯೋಜನವಾದರೆ ಏನು ಸ್ವಾಮಿ? ವಾಕ್ಯ ಹೇಳುತ್ತದೆ, ಯೇಸು ಇಡೀ ವಿಶ್ವವನ್ನು ಗೆದ್ದುಕೊಂಡು ನಿನ್ನ ಆತ್ಮವನ್ನು ಕಳೆದುಕೊಂಡರೆ ಏನು ಫಲ ಎಂಬುದಾಗಿ ನೀವು ಹೇಳುತ್ತೀರಿ ಸ್ವಾಮಿ. ಯೇಸುವೇ, ಇಗೋ ಬರೀ ನಮ್ಮ ಆತ್ಮವನ್ನು ಕಳೆದುಕೊಳ್ಳುತ್ತಾ ಇದ್ದೇವೆ ಯೇಸುವೇ. ಯೇಸುವೇ, ಮನಸ್ಸಿಯಲ್ಲೂ ಹೃದಯವೆಲ್ಲೂ ಚಿಂತನೆಯಲ್ಲಿಯೂ ಬಾಯಿಯಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಸಂಬಂಧವೇ ಇಲ್ಲದೆ ಜೀವಿಸುತ್ತಾ ಇದ್ದೇವೆ ರಾಜ. ಯೇಸುವೇ, ನಿಮ್ಮ ಪವಿತ್ರ ಆತ್ಮರಿಂದ ತುಂಬಿ ನಿಮ್ಮಲ್ಲಿ ನೆಲೆಗೊಂಡು ಪ್ರಾರ್ಥಿಸುವ ಭಾಗ್ಯವನ್ನು ನಮಗೆ ಕೊಡಿರಿ ರಾಜ. ಯೇಸುವೇ, ಯೇಸುವೇ, ದಿನಪ್ರತಿ ವಾಡಿಕೆಯಾಗಿ ನಾವು ನಮ್ಮ ಕುಟುಂಬ ಜೀವಿತದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಯೇಸುವೇ, ಯೇಸುವೇ, ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ. ಯೇಸುವೇ, ನಿಮ್ಮ ದಾಸ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ, ನಿಮ್ಮ ಮಕ್ಕಳು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಕೇವಲ ನಮ್ಮ ಪ್ರಾರ್ಥನೆಗಳು ಶಬ್ದವಾಗದಂತೆ, ನಮ್ಮ ಪ್ರಾರ್ಥನೆಗಳು ಶಬ್ದವಾಗದಂತೆ ಶಕ್ತಿಯಾಗುವಂತೆ ಮಾರ್ಪಡಿಸಲಿ ಯೇಸುವೇ. ನಿಮ್ಮ ಸಾನ್ನಿಧ್ಯ ಕುಳಿತುಕೊಂಡಿದ್ದೇವೆ ರಾಜ, ಅಂಗಲಾಚಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಕರುಣಿಸಿರಿ ಸ್ವಾಮಿ, ನಿಮ್ಮನ್ನು ನಾವು ಕಂಡುಕೊಳ್ಳುವಂತೆ ಮಾಡಿರಿ ಸ್ವಾಮಿ. ಕೇವಲ ಮನುಷ್ಯರನ್ನ ನೋಡಿ ನನಗೆ ಅವರು ಮಿತ್ರರಾಗಲಿಲ್ಲ, ಅವರು ಬಿಟ್ಟು ಹೋದರು, ಅವರು ಹೀಗೆ ಹೇಳಿದರು, ಹಾಗೆ ಹೇಳಿದರು, ಅವರು ಸರಿ ಇಲ್ಲ, ನನ್ನನ್ನು ಕುರಿತು ಮಾತನಾಡಿದರು ಎಂಬುದಾಗಿ ಹಲವಾರು ಸಂಗತಿಗಳನ್ನು ತಲೆಯಲ್ಲಿಟ್ಟು ನಿಮ್ಮನ್ನು ಮರೆತು ಜೀವಿಸುತ್ತಾ ಮನುಷ್ಯನ ಹಿಂದೆ ಮಾತ್ರ ಹೋಗುತ್ತಾ ಇದ್ದೇವೆ ರಾಜ. ಯೇಸುವೇ, ಕರುಣೆ ತೋರಿ ದಯೆ ತೋರಿರಿ ರಾಜ. ನಿಮ್ಮ ಪವಿತ್ರ ಆತ್ಮರಿಂದ ನನ್ನನ್ನು ಅಭಿಷೇಕಿಸಿರಿ ರಾಜ. ನನಗೆ ಪ್ರಾರ್ಥಿಸಲು ಅನುಗ್ರಹಿಸಿರಿ ರಾಜ. ನನ್ನ ನಾಲಿಗೆಯಿಂದ ಬರುವ ಒಂದೊಂದು ಮಾತುಗಳು ಆಶೀರ್ವಾದವಾಗಿ ಮಾರ್ಪಾಡಾಗಲಿ. ನನ್ನ ನಾಲಿಗೆಯಿಂದ ಬರುವಂತ ಒಂದೊಂದು ಮಾತುಗಳು ಅಭಿಷೇಕವಾಗಿ ಮಾರ್ಪಾಡಾಗಲಿ. ಇಷ್ಟು ನನ್ನ ಬಾಯಿಂದ ಬರುವ ಒಂದೊಂದು ಮಾತುಗಳು ಸೌಖ್ಯವಾಗಿ ಮಾರ್ಪಾಡಾಗಲಿ. ಇಷ್ಟು ನನ್ನ ಬಾಯಿಂದ ಬರುವ ಒಂದೊಂದು ಮಾತುಗಳು ಕಟ್ಟು ಬಂಧನಗಳನ್ನು ಒಡೆಯುವಂತಾಗಲಿ. ಇಷ್ಟು ನನ್ನ ಬಾಯಿಂದ ಬರುವ ಒಂದೊಂದು ಮಾತುಗಳು ಪ್ರತಿಯೊಬ್ಬರಿಗೆ ಪರಿವರ್ತನೆಯನ್ನು ತರಲಿ. ಇಷ್ಟು ನನ್ನ ಬಾಯಿಂದ ಬರುವ ಒಂದೊಂದು ಮಾತುಗಳು ನನ್ನನ್ನು ನೂತನ ಮನುಷ್ಯರಾಗಿ ಮಾರ್ಪಡಿಸಲಿ. ಇಷ್ಟು ನನ್ನ ಬಾಯಿಂದ ಬರುವ ಒಂದೊಂದು ಮಾತುಗಳು ಪ್ರತಿಯೊಬ್ಬರು ನಿಮ್ಮನ್ನು ಕಂಡುಕೊಳ್ಳುವಂತಾಗಲಿ. ಯೇಸುವೇ, ನನ್ನ ಬಾಯಲ್ಲಿ ನಿಮ್ಮ ಮಾತುಗಳನ್ನು ನೀಡಿರಿ ಸ್ವಾಮಿ, ನಿಮ್ಮ ವಾಕ್ಯಗಳನ್ನು ನೀಡಿರಿ ಸ್ವಾಮಿ. ಹೌದು ಯೇಸುವೇ, ಹೌದು ಯೇಸುವೇ, ನಮ್ಮ ಬಾಯಲ್ಲಿ ನಿಮ್ಮ ಮಾತುಗಳನ್ನು ನೀಡಿರಿ ಸ್ವಾಮಿ, ನಿಮ್ಮ ವಾಕ್ಯಗಳನ್ನು ನೀಡಿರಿ ಸ್ವಾಮಿ. ಹೊಲಸಾದವುಗಳನ್ನು ತೆಗೆಯಿರಿ ಸ್ವಾಮಿ, ದೂಷಣೆಯಾದವುಗಳನ್ನು ತೆಗೆಯಿರಿ ಸ್ವಾಮಿ, ನಿಂದನೆಯಾದವುಗಳನ್ನು ತೆಗೆಯಿರಿ ಸ್ವಾಮಿ, ಕ್ರೂರವಾದಗಳನ್ನು ತೆಗೆಯಿರಿ ಸ್ವಾಮಿ, ಶಾಪವಾದಗಳನ್ನು ತೆಗೆಯಿರಿ ಸ್ವಾಮಿ, ನುಸಿ ಮಾತುಗಳನ್ನು ತೆಗೆಯಿರಿ ಸ್ವಾಮಿ. ಯೇಸುವೇ, ಮತ್ತೊಬ್ಬರನ್ನು ವಂಚಿಸುವುದನ್ನು ತೆಗೆಯಿರಿ ಯೇಸುವೇ. ನಮ್ಮ ಬಾಯನ್ನು ಶುದ್ಧೀಕರಿಸಿರಿ ಯೇಸುವೇ. ನಿಮ್ಮ ಸ್ವರ್ಗೀಯ ವಾಕ್ಯಗಳನ್ನು ನನ್ನ ಬಾಯಲ್ಲಿ ತುಂಬಿರಿ ಯೇಸುವೇ. ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವಂತೆ ನನ್ನ ಬಾಯಿಗಳಲ್ಲಿ ನಿಮ್ಮ ವಾಕ್ಯದ ಶಕ್ತಿಯನ್ನು ತುಂಬಿರಿ ಯೇಸುವೇ. ಯೇಸುವೇ, 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 ಈ ಬೆಳಗಿನ ಜಾವದಲ್ಲಿ ನಿನ್ನ ಮುಂದೆ ಕುಳಿತಿದ್ದೇನೆ ಯೇಸುವೇ. ಯೇಸುವೇ, ನಿನ್ನ ಜಾವದಲ್ಲಿ ಕುಳಿತಿದ್ದೇನೆ ಯೇಸುವೇ. ಈ ಲೋಕದಲ್ಲಿ ನಾನು ಯಾವುದಕ್ಕಾಗಿ ಬಂದೆ ಯೇಸುವೇ? ಈ ಲೋಕದಲ್ಲಿ ನೀವು ನನ್ನನ್ನು ಯಾಕೆ ಕರೆದಿದ್ದೀರಿ ಯೇಸುವೇ? ನಾನು ಅರಿಯೇನು. ಕೇವಲ ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು ಎಂಬುದಾಗಿ, ನನ್ನ ಹಣ, ನನ್ನ ಆಸ್ತಿ, ನನ್ನ ದುಡ್ಡು ಎಂಬುದಾಗಿ ಚಿಂತಿಸಿ ಚಿಂತಿಸಿ ಸತ್ತು ಹೋಗುವುದಕ್ಕಾಗಿ ಮಾತ್ರವೇ ಆಲೋಚಿಸಿ ಸತ್ತು ಹೋಗುತ್ತಾ ಇದ್ದೇವೆ ರಾಜ. ಯೇಸುವೇ, ಕರುಣಿಸಿರಿ ಯೇಸುವೇ. ನಮ್ಮನ್ನು ಕುರಿತಾದ ನಿಮ್ಮ ಚಿತ್ತವೇನೆಂಬುದನ್ನು ಅರಿಯುವಂತೆ ಮಾಡಿರಿ ಯೇಸುವೇ. ಯೇಸುವೇ, ನನ್ನನ್ನು ಕುರಿತಾದ ನಿಮ್ಮ ಚಿತ್ತವೇನು ಸ್ವಾಮಿ? ನಾನು ಯಾವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದೇನೆ ಯೇಸುವೇ? ಯೇಸುವೇ, ಕರುಣಿಸಿರಿ ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ನಿಮ್ಮನ್ನು ಆರಾಧಿಸುತ್ತಾ ಇದ್ದೇವೆ ರಾಜ. ನೀವು ಕರೆ ಕೊಟ್ಟಿರುವಂತಹ ನಿಮ್ಮ ಮಕ್ಕಳು ಈ ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿ, ಈ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥ ಪ್ರಾರ್ಥನೆಯ ಮೂಲಕವಾಗಿ ಪ್ರತಿದಿನದಲ್ಲಿ ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತಾ ಇದ್ದೇವೆ ರಾಜ. ಆದರೂ ನಾವು ಶುದ್ಧ ಹೊಂದಬೇಕು ರಾಜ. ನಾವು ಒಬ್ಬೊಬ್ಬರು ಶುದ್ಧರಾಗಬೇಕು ರಾಜ. ಮಾತಿನಲ್ಲಿ ಶುದ್ಧರಾಗಬೇಕು ಸ್ವಾಮಿ, ಚಿಂತನೆಯಲ್ಲಿ ಶುದ್ಧರಾಗಬೇಕು, ಆಲೋಚನೆಯಲ್ಲಿ ಶುದ್ಧರಾಗಬೇಕು, ಕ್ರಿಯೆಗಳಲ್ಲಿ ಶುದ್ಧರಾಗಬೇಕು, ಕುಟುಂಬಗಳಲ್ಲಿ ಶುದ್ಧರಾಗಬೇಕು, ಎಲ್ಲವುಗಳಲ್ಲಿ ನಾವು ಶುದ್ಧರಾಗಬೇಕು ರಾಜ. ನಮ್ಮನ್ನು ಶುದ್ಧೀಕರಿಸಿರಿ ರಾಜ, ನಮ್ಮನ್ನು ಸವರಿ ಶುದ್ಧೀಕರಿಸಿರಿ ರಾಜ. ಯೇಸುವೇ, 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 ನಾನು ನಿಮ್ಮನ್ನು ಆರಾಧಿಸುತ್ತೇವೆ ಸ್ವಾಮಿ. ಎಲ್ಲರ ಪ್ರಭುವನ್ನು ಆರಾಧಿಸುವ
ಯೇಸುವ. ನಿಮ್ಮ ಮನಸ್ಸಿನ ಭಾರಗಳನ್ನು, ನಿಮ್ಮ ಮನಸ್ಸಿನ ನಿಜವಾದ ದಾಹದ ಮಾತುಗಳನ್ನು ಯೇಸುವಿಗೆ ಹೇಳುತ್ತಾ ಆ ಪ್ರಭುವನ್ನು ಆರಾಧಿಸಿರಿ ಪ್ರಿಯರೇ. ಕೇವಲ ಮನುಷ್ಯನಾಗಿ ಜೀವಿಸಬೇಡಿರಿ. ಮನುಷ್ಯನಾಗಿ ಜೀವಿಸುವ ಜೀವಿತವನ್ನು ತೊರೆದು ಆತ್ಮೀಕವಾಗಿ ಪವಿತ್ರಾತ್ಮರಿಂದ ತುಂಬಿ ಜೀವಿಸುವ, ಪವಿತ್ರಾತ್ಮರಿಂದ ಜೀವಿಸುವ ಜೀವನಕ್ಕಾಗಿ ಹಂಬಲಿಸಿರಿ ಪ್ರಿಯರೇ. ಪವಿತ್ರಾತ್ಮರಿಂದ ತುಂಬಿ ಜೀವಿಸುವ ಜೀವನಕ್ಕಾಗಿ ಮಾತ್ರ ಹಂಬಲಿಸಿರಿ. ದೇವರ ಪ್ರೀತಿ, ದೇವರ ಕೃಪೆ, ದೇವರ ಪ್ರಸನ್ನತೆಯಿಂದ ತುಂಬಿಕೊಳ್ಳುತ್ತಾ ಆ ದೇವರಿಗಾಗಿ ಮಾತ್ರ ಜೀವಿಸುವಂತೆ ನಿಮ್ಮನ್ನೇ ಸಮರ್ಪಿಸಿರಿ ಪ್ರಿಯರೇ. ನಿಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಿರಿ. ನಿಮ್ಮಲ್ಲಿರುವ ಕೆಟ್ಟವುಗಳೆಲ್ಲವನ್ನು ದೇವರು ವಹಿಸಿಕೊಳ್ಳುವಂತೆ, ನಿಮ್ಮಲ್ಲಿರುವುದೆಲ್ಲವನ್ನು ಸವರಿ ಶುದ್ಧಗೊಳಿಸುವಂತೆ ಆ ಪ್ರಭುವಿನಲ್ಲಿ ಪ್ರಾರ್ಥಿಸಿ ಪ್ರಿಯರೇ. ಬೇರೆ ಈ ಒಂದು ಸಮಯವು ಅತಿ ಶ್ರೇಷ್ಠವಾದ ಸಮಯವಾಗಿದೆ. ಪವಿತ್ರಾತ್ಮರಿಂದ ತುಂಬಿದಂತಹ ಸಮಯವಾಗಿದೆ. ಇಗೋ ಆ ಪ್ರಭುವಲ್ಲಿ ಪ್ರಾರ್ಥಿಸಿರಿ. ಆ ಪ್ರಭುವನ್ನು ಸ್ತುತಿಸಿರಿ. ಹೇಳಿ, ಯೇಸುವೇ ನನ್ನನ್ನು ಶುದ್ಧೀಕರಿಸಿರಿ. ನಾನು ಜೀವಿಸುವ ಜೀವನ ಸರಿಯಲ್ಲದಾಗಿದೆ. ನಾನು ಚಿಂತಿಸುವ ಚಿಂತನೆ ಸರಿಯಿಲ್ಲದಾಗಿದೆ. ನನ್ನ ಬಾಯಿಂದ ಬರುವ ಮಾತುಗಳು ಸರಿಯಿಲ್ಲದಂತಾಗಿದೆ. ಯೇಸುವೇ, ನನ್ನಲ್ಲಿ ಕೆಟ್ಟತನವಿದೆ. ಯೇಸುವೇ, ಅವುಗಳನ್ನು ತೆಗೆದು ಹಾಕಿರಿ. ನನ್ನಲ್ಲಿ ಶಾಪವಿದೆ, ಅದನ್ನು ತೆಗೆದು ಹಾಕಿರಿ. ನನ್ನಲ್ಲಿ ಕ್ರೂರತನವಿದೆ, ತೆಗೆದು ಹಾಕಿರಿ. ದೂಷಣೆ ನಿಂದನೆಗಳಿದೆ, ತೆಗೆದು ಹಾಕಿರಿ ಎಂಬುದಾಗಿ ನಿಮ್ಮಲ್ಲಿರುವ ಕೆಟ್ಟವುಗಳೆಲ್ಲವನ್ನ ಯೇಸುವಿಗೆ ಕೊಟ್ಟು ಬಿಡಿ ಪ್ರಿಯರೇ. ಕೊಟ್ಟು ಬಿಡಿ. ಹೊಸ ಸೃಷ್ಟಿಯಾಗಿ ಬಾಳಲು ಯತ್ನಿಸಲು ನೀವು ಪ್ರಯತ್ನಿಸುವುದಲ್ಲ, ಪ್ರಯತ್ನಿಸಿದರೆ ಆ ಪವಿತ್ರಾತ್ಮರ ಸಹಾಯ ಬೇಕು. ಇದು ಯೇಸುವಲ್ಲಿ ಹೇಳಿ, ಯೇಸುವೆ ನನ್ನನ್ನು ಪರಿವರ್ತಿಸಿರಿ ಎಂಬುದಾಗಿ ನಿಮ್ಮ ಮನಸ್ಸಿನಿಂದ, ಹೃದಯದಿಂದ, ಆತ್ಮದಿಂದ, ಶಕ್ತಿಯಿಂದ ಆರೈಕೆ ಮಾಡುತ್ತಾ ಆ ಪ್ರಭುವನ್ನು ಆರಾಧಿಸಿರಿ ಪ್ರಿಯರೇ. ಸ್ತುತಿಗಳ ಮಧ್ಯೆ ಜೀವಿಸುವ ದೇವರು ನಮ್ಮ ಮಧ್ಯೆ ಜೀವಿಸಲು ಬರುವಂತಹ ಸಮಯವಾಗಿದೆ. ಸ್ತುತಿಗಳ ಸಿಂಹಾಸನದಲ್ಲಿ ಕುಳಿತಿರುವಂತಹ ದೇವರು ನಾವು ಸ್ತುತಿಸುವ ಸಿಂಹಾಸನದಲ್ಲಿ ಬಂದು ಕುಳಿತುಕೊಳ್ಳುವ ಸಮಯವಾಗಿದೆ. ಸ್ತುತಿಸಿರಿ. ನಿಮ್ಮ ಬಾಯಿಂದ ಹೊರಡಲಿ, ನಿಮ್ಮ ಬಾಯಿಂದ ದೇವರ ನಾಮಸ್ಮರಣೆ ಹೊರಡಲಿ. ಆ ಪ್ರಭುವನ್ನು ಆರಾಧಿಸಲು ನಿಮ್ಮ ತುಟಿಗಳು ತೆರೆಯಲ್ಪಡಲಿ. ದೇವರನ್ನು ಪ್ರೀತಿಸುವ ನಿಮ್ಮ ಬಾಯಲ್ಲಿ ದೇವರನ್ನು ಆರಾಧಿಸಿ ಮಹಿಮೆ ಪಡಿಸಿರಿ ಪ್ರಿಯರೇ. ನಿಮ್ಮ ಧ್ವನಿಗಳು ಎತ್ತಲ್ಪಡಲಿ. ಆ ಪ್ರಭುವಿನೊಡನೆ ನಿಮ್ಮ ಧ್ವನಿಗಳು ಎತ್ತಲ್ಪಡಲಿ, ನಿಮ್ಮ ಹೃದಯಗಳು ಎತ್ತಲ್ಪಡಲಿ. ಹಾಲೆಲೂಯಾ, 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 ಹಾಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಓ ಹಾಲ 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 ಹಾಲ. ಓ ಯೇಸುವೇ, 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 ಯೇಸುವೇ. ಓ ನನ್ನ ದೇವರೇ, ಓ ನನ್ನ ರಾಜರೇ, ಓ ನನ್ನ ಪ್ರಭುವೇ, ನಿಮಗೆ ಸ್ತೋತ್ರ ಸ್ವಾಮಿ, ನಿಮಗೆ ವಂದನೆಗಳು ಸ್ವಾಮಿ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ. ಯೇಸುವೇ, 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 ನಿಮಗೆ ಆರಾಧನೆ. ಯೇಸುವೇ, 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 ನಿಮಗೆ ಸ್ತುತಿ ಸ್ತೋತ್ರ. ಯೇಸುವೇ, 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 ನಿಮಗೆ ಘನ ಮಹಿಮೆ. ಯೇಸುವೇ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ರಬಿ 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 ರಬಿ. ಓ ರಬಿ 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 ರಬಿ. ಓ ಯಲಕ 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 ಯಲಮ ಯಲಲ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 ಲ. ಓ ಯಲಕ 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 ಯಲಮ ಯಲಲ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 ಲ. ಓ ಯಲಕ 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 ಯಲಮ ಯಲಲ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 ಲ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ, ಯೇಸುವೇ, ಯೇಸುವೇ. ಆರಾಧನೆಗೆ ಯೋಗ್ಯನಾದ ನನ್ನ ದೇವರೇ, ಸದಾ ನನ್ನನ್ನು ಪೋಷಿಸುವ ನನ್ನ ದೇವರೇ. ಹಾಲೆಲೂಯಾ, 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 ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ. ಹಾಲ 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 ಹಾಲ. ಓ ಶರೂಬಿ ಅಲಿಯಾನಿ ಅಸ್ತ್ರಾಲಿಯಾನಿ ಆಲಿಯ. ಓ ಶರೂಬಿ ಅಲಿಯಾನಿ ಅಸ್ತ್ರಾಲಿಯಾನಿ ಆಲಿಯ. ಓ ಶರೂಬಿ ಅಲಿಯಾನಿ ಅಸ್ತ್ರಾಲಿಯಾನಿ ಆಲಿಯ. ಓ ಯೇಸುವೇ, 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 ನನ್ನ ದೇವರೇ, ನನ್ನ ರಾಜರೇ, ನನ್ನ ಪ್ರಭುವೇ, ನನ್ನ ಗುರುವೇ.
ಸ್ತೋತ್ರ 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 ಯೇಸುವೆ 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 ರಬಿ 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 ಓ ರಬಿ 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 ಓ ಹಾಲೆಲೂಯಾ 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 ಓ ಹಾಲ 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 ಓ ಹಾಲೆಲೂಯಾ 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 ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆ ರಾಜ ಕೋಟ್ಯಾನು ಕೋಟಿ ಸ್ತೋತ್ರ ಸ್ವಾಮಿ ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ ಓ ಜೀವದಾತರೇ ನಾನು ನಿಮ್ಮನ್ನು ಪೂರ್ಣ ಮನಸ್ಸಿನಿಂದ ಆರಾಧಿಸುತ್ತೇನೆ ಪೂರ್ಣ ಹೃದಯದಿಂದ ಆರಾಧಿಸುತ್ತೇನೆ ಪೂರ್ಣ ಶಕ್ತಿಯಿಂದ ಆರಾಧಿಸುತ್ತೇನೆ ನಿನಗಾಗಿ ದಾಹಗೊಂಡು ನಾನು ಆರಾಧಿಸುತ್ತಾ ಇದ್ದೇನೆ ಓ ಯೇಸುವೆ ನನ್ನಲ್ಲಿ ಬನ್ನಿರಿ ಓ ಯೇಸುವೆ ನನ್ನಲ್ಲಿ ಬನ್ನಿರಿ ಓ ಯೇಸುವೆ ನನ್ನಲ್ಲಿ ಬನ್ನಿರಿ ಓ ಯೇಸುವೆ ನನ್ನಲ್ಲಿ ಬನ್ನಿರಿ ಓ ಯೇಸುವೆ ಓ ಯೇಸುವೆ ಓ ಯೇಸುವೆ ಓ ಯೇಸುವೆ ಓ ಯೇಸುವೆ ಓ ನನ್ನ ಗುರುವೇ ಓ ನನ್ನ ದೇವರೇ ಓ ನನ್ನ ಪ್ರಭುವೇ ನಿಮಗೆ ಸ್ತೋತ್ರವು ಆರಾಧನೆಯು ಮಹಿಮೆಯು ಸ್ವಾಮಿ ನಿಮಗೆ ಸ್ತೋತ್ರವು ಆರಾಧನೆಯು ಮಹಿಮೆ ಸ್ವಾಮಿ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲ 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 ಯಾರು ಸ್ತುತಿಸುವುದು ಕೇಳ್ತಾ ಇಲ್ಲ ನಿಮ್ಮ ಯಾರ ಶಬ್ದಗಳು ಸಹ ಕೇಳ್ತಾ ಇಲ್ಲ ನಿಮ್ಮ ಒಬ್ಬರ ಶಬ್ದಗಳು ಸಹ ಕೇಳ್ತಾ ಇಲ್ಲ ಯಾರು ಮ್ಯೂಟ್ ಮಾಡ್ಕೊಂಡಿದ್ದೀರಿ ದಯವಿಟ್ಟು ನಿಮ್ಮ ಮ್ಯೂಟ್ಗಳನ್ನು ತೆಗೆಯಿರಿ ಪ್ರಾರ್ಥಿಸುವ ಪ್ರಿಯರೇ ಪ್ರಾರ್ಥಿಸುವ ಪ್ರಾರ್ಥಿಸುವ ಅಂತರಾಳದಿಂದ ಪ್ರಾರ್ಥಿಸಿ ಹೃದಯಂತರಾಳದಿಂದ ಏಕಾಂಗಿತನದಲ್ಲಿರುವ ನೀವು ಪ್ರಾರ್ಥಿಸಿರಿ ನಿಮ್ಮ ಹೃದಯವನ್ನ ದೇವರು ನೋಡುವವರಾಗಿದ್ದಾರೆ ಪ್ರಾರ್ಥಿಸಿ ಪ್ರಾರ್ಥಿಸಿ ಪ್ರಿಯರೇ ಈ ಸುಂದರವಾದ ಬೆಳಗಿನ ಚಾವದಲ್ಲಿ ದೇವರ ಪ್ರಸನ್ನತೆಯಿಂದ ನೀವು ತುಂಬಿಕೊಳ್ಳಲು ದೇವರು ನಿಮಗೆ ಕರೆ ಕೊಟ್ಟಿದ್ದಾರೆ ಪ್ರಾರ್ಥಿಸಿರಿ ಆ ದೇವರೊಂದಿಗೆ ಮಾತನಾಡಿರಿ ಯಾರೂ ಅರಿಯರು ನೀವು ಏನು ಮಾತನಾಡುತ್ತೀರಿ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ ಆ ದೇವರಲ್ಲಿ ಪ್ರಾರ್ಥಿಸಿರಿ ನಿಮ್ಮ ಹೃದಯವನ್ನ ದೇವರಲ್ಲಿ ತೆರೆಯಿರಿ ಆ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ಪ್ರೀತಿಸುತ್ತಾ ಇದ್ದಾರೆ ಹೆಚ್ಚೆಚ್ಚಾಗಿ ಪ್ರೀತಿಸುತ್ತಾರೆ ಪ್ರಾರ್ಥಿಸಿರಿ ನಿಮ್ಮ ಹೃದಯವು ದೇವರಿಗೆ ಅತಿ ಪ್ರಿಯವಾಗಿದೆ ನೀವು ದೇವರಿಗೆ ಅತಿ ಪ್ರಿಯರಾಗಿದ್ದೀರಿ ಪ್ರಾರ್ಥಿಸಿರಿ ಪ್ರಾರ್ಥಿಸಿರಿ ನಿಮ್ಮ ಹೃದಯವನ್ನು ತೆರೆದು ಪ್ರಾರ್ಥಿಸಿರಿ ನಿಮ್ಮ ಬಲಹೀನತೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸಿ ನಿಮ್ಮ ಕೊರತೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸಿರಿ ದೇವರೊಂದಿಗೆ ಬೆರೆತು ಪ್ರಾರ್ಥಿಸಿರಿ ಮನುಷ್ಯನನ್ನ ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಆ ದೇವರನ್ನ ಪ್ರೀತಿಸಿರಿ ಮನುಷ್ಯನ ಪ್ರೀತಿ ಸ್ವಾರ್ಥ ನಮ್ಮ ಪ್ರೀತಿ ಸ್ವಾರ್ಥ ಆ ದೇವರ ಪ್ರೀತಿ ಶಾಶ್ವತ ಪ್ರಾರ್ಥಿಸು ನಿನ್ನ ಅಂತರಾಳವನ್ನು ತೆರೆದು ನಿನ್ನ ದೇವರೊಂದಿಗೆ ಪ್ರಾರ್ಥಿಸು ನನ್ನ ಸಹೋದರ ಸಹೋದರಿ ಸೈತಾನನು ನಿನ್ನನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲು ಯತ್ನಿಸುತ್ತಾ ಇದ್ದಾನೆ ನಿನ್ನನ್ನು ಪ್ರಾರ್ಥನೆಯಿಂದ ದೂರ ಮಾಡಲು ದೇವರಿಂದ ದೂರ ಮಾಡಲು ದಿನದಿನವೂ ಯತ್ನಿಸುತ್ತಾ ಇದ್ದಾನೆ ದೇವರ ಸಂಬಂಧದಿಂದ ನಿನ್ನನ್ನು ದೂರ ಮಾಡಲು ಪ್ರತಿ ಕ್ಷಣದಲ್ಲಿಯೂ ಅವನು ಪ್ರಯತ್ನಿಸುತ್ತಾ ಇದ್ದಾನೆ ನಿನ್ನ ಪ್ರಭುವಿನ ಆ ಪ್ರೀತಿಗಾಗಿ ಹಂಬಲಿಸಿ ಪ್ರಾರ್ಥಿಸಿ ಪ್ರಿಯರೇ
ಆ ಪ್ರಭುವಿನಲ್ಲಿ ಪ್ರಾರ್ಥಿಸಿರಿ. ನಿಮ್ಮ ಅಂತರಾಳವನ್ನು ತೆರೆದು ಪ್ರಾರ್ಥಿಸಿರಿ. ಹೃದಯದ ಬಾಗಿಲ ಬಳಿ ನಿಂತಿರುವ ಪ್ರಭು ಯೇಸು ತಟ್ಟುತ್ತಾ ಇದ್ದಾರೆ. ನಿಮ್ಮ ಹೃದಯವನ್ನು ತಟ್ಟುತ್ತಾ ಇದ್ದಾರೆ. ಆ ಪ್ರಭುವಿನ ಶಬ್ದವು ನಿಮ್ಮಲ್ಲಿ ಮಾರ್ದನಿಸುವುದಾದರೆ ಇಗೋ ನಿಮ್ಮ ಹೃದಯವನ್ನು ತೆರೆದು ಪ್ರಭು ಯೇಸುವನ್ನು ಸ್ವಾಗತಿಸಿರಿ. ಯೇಸುವನ್ನು ಸ್ವಾಗತಿಸಿರಿ. ಯೇಸುವಿನ ಪ್ರೀತಿಯನ್ನು ಸ್ವಾಗತಿಸಿರಿ. 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 ನಿನ್ನ ಹೃದಯದ ದನಿಯು ನಿನ್ನ ಯೇಸುವಿಗೆ ಗೊತ್ತು. ನಿನ್ನ ಹೃದಯದ ಚಿಂತನೆಗಳು ನಿನ್ನ ಯೇಸುವಿಗೆ ಗೊತ್ತು. ನಿನ್ನ ಆಲೋಚನೆಗಳು ಯೇಸುವಿಗೆ ಗೊತ್ತು. ನೀನು ಯಾರು ಎಂಬುದು ಯೇಸುವಿಗೆ ಚೆನ್ನಾಗಿ ಗೊತ್ತು. ದೇವರನ್ನ ಯೇಸುವನ್ನ ವಂಚಿಸುವ ನಾಲಿಗೆಯೂ ಸಹ ಅವರಿಗೆ ಗೊತ್ತು. ಸಮರ್ಪಿಸು. ಸಮರ್ಪಿಸು. Praise the Lord. Praise the Lord. ನಿಮ್ಮ ಯಾರ ಶಬ್ದಗಳು ಕೇಳುತ್ತಿಲ್ಲ. ದೇವರ ವಾಕ್ಯವನ್ನ ಆಲಿಸೋಣ. ದೇವರ ವಾಕ್ಯಕ್ಕೆ ನಾವು ಕಿವಿಗೊಡೋಣ. ಕೀರ್ತನೆ ಆಲಿಸೋಣ. ಕೀರ್ತನೆ 9ನೇ ಅಧ್ಯಾಯ 10ನೇ ವಾಕ್ಯ. ಯೆಹೋವನೇ, ನಿನ್ನ ಮರಿ ಹೋಗುವವರನ್ನು ನೀನು ಕೈ ಬಿಡುವನಲ್ಲ. ಧರ್ಮೋಪದೇಶಕಾಂಡ 33ನೇ ಅಧ್ಯಾಯ 27ನೇ ವಾಕ್ಯ. ಆದಿಯಿಂದಲೂ ದೇವರೇ ನಿಮಗೆ ನಿವಾಸವಾಗಿದ್ದನಲ್ಲ, ಸದಾ ದೇವರು ಅಸ್ತವೇ ನಿಮಗೆ ಆಧಾರ. ಮತ್ತಾಯ 28ನೇ ಅಧ್ಯಾಯ 20ನೇ ವಾಕ್ಯ. ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಧರ್ಮೋಪದೇಶಕಾಂಡ 32ನೇ ಅಧ್ಯಾಯ 39ನೇ ವಾಕ್ಯ. ನಾನೊಬ್ಬನೇ ಬದುಕಿಸುವವನು, ಕೊಲ್ಲುವವನು ನಾನೇ, ಗಾಯಗೊಳಿಸುವವನು, ವಾಸಿ ಮಾಡುವವನು ನಾನೇ. ಇಂತಾದರೂ ತಿಳಿಯಿರಿ, ನನ್ನ ವಿನ ದೇವರಿಲ್ಲ, ನನ್ನ ಕೈಯಿಂದ ತಪ್ಪಿಸಬಲ್ಲ ಶಕ್ತನ್ಯಾರೂ ಇಲ್ಲ. ರೋಮ 6ನೇ ಅಧ್ಯಾಯ 23ನೇ ವಾಕ್ಯ. ಪಾಪವು ಕೊಡುವ ಸಂಬಳ ಮರಣ, ದೇವರು ಚಿತ್ತಾರ್ಥ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. 1 ಯೋಹಾನ 2ನೇ ಅಧ್ಯಾಯ 17ನೇ ವಾಕ್ಯ. ಲೋಕವು ಅದರ ಆಶಯ ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದಿಗೂ ಇರುವನು. ಪ್ರಕಟಣೆಗಳು 4ನೇ ಅಧ್ಯಾಯ 12ನೇ ವಾಕ್ಯ. ಇವರಿಂದಲ್ಲದೆ ಬೇರ್ಯಾರಿಂದಲೂ ನಿಮಗೆ ಜೀವೋದ್ಧಾರವಿಲ್ಲ. ಯೆಶಾಯ 7ನೇ ಅಧ್ಯಾಯ 14ನೇ ವಾಕ್ಯ. ಈಗ ಕನ್ನಿಕೆ ಒಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸರಿಸುವಳು. ಮತ್ತಾಯ 21ನೇ ಅಧ್ಯಾಯ 22ನೇ ವಾಕ್ಯ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ. ಲೋಕ 1ನೇ ಅಧ್ಯಾಯ 50ನೇ ವಾಕ್ಯ. ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯ ತಲಾಂತರದವರೆಗೂ ಇರುವುದು. ಸಾಮುವೇಲ 25ನೇ ಅಧ್ಯಾಯ 6ನೇ ವಾಕ್ಯ. ನಿನಗೂ ನಿನ್ನ ಕುಟುಂಬಕ್ಕೂ ನಿನ್ನ ಸರ್ವ ಸಂಪತ್ತಿಗೂ ಶುಭವಾಗಲಿ. ಕೀರ್ತನೆ 18ನೇ ಅಧ್ಯಾಯ 31ನೇ ವಾಕ್ಯ. ಪ್ರಭು ಅಲ್ಲದೆ ಇನ್ಯಾವ ದೇವರುಂಟು? ನಮ್ಮ ದೇವರಲ್ಲದೆ ಉದ್ಧಾರಕನೆಲ್ಲುಂಟು? ಕೀರ್ತನೆ
15ನೇ ಅಧ್ಯಾಯ 57ನೇ ವಾಕ್ಯ. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಮೂಲಕ ನಿಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಲೋಕ 23ನೇ ಅಧ್ಯಾಯ 3ನೇ ವಾಕ್ಯ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಿರುವರು ಎಂಬುದನ್ನು ಅರಿಯರು. ಯೋಹಾನ 13ನೇ ಅಧ್ಯಾಯ 34ನೇ ವಾಕ್ಯ. ನಾನು ನಿಮ್ಮನ್ನು ಪ್ರೀತಿಸಿದ ಬೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. 1 ಪೇತ್ರ 5ನೇ ಅಧ್ಯಾಯ 7ನೇ ವಾಕ್ಯ. ನಿಮ್ಮ ಚಿಂತೆಯಿಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಫಿಲಿಪ್ಪರಿಗೆ ಬರೆದ ಅಧ್ಯಾಯ 4-6ನೇ ವಾಕ್ಯ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲೂ ದೇವರ ಮುಂದೆ ಕೃತಜ್ಞತ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾನಿಕಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಮಾರ್ಕ 10ನೇ ಅಧ್ಯಾಯ 52ನೇ ವಾಕ್ಯ. ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸಿದೆ ಇದೆ. ಕೀರ್ತನೆ 6ನೇ ಅಧ್ಯಾಯ 2ನೇ ವಾಕ್ಯ. ಯೆಹೋವನೇ ಕನಿಕರಿಸು, ನಾನು ನಿಶ್ಶಕ್ತನಾಗಿ ಹೋಗಿದ್ದೇನೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆಳವಾಗಿ, ಭಾರವಾಗಿ, ವಿಶ್ವಾಸವಾಗಿ, ಸಂಪೂರ್ಣವಾಗಿ ನಿಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತಾ ಪ್ರಾರ್ಥಿಸಿರಿ. ಬೇಕಾಬಿಟ್ಟಿಯಾಗಿ ಯಾರು ಪ್ರಾರ್ಥಿಸಬೇಡಿ. ಯಾರನ್ನು ಮೆಚ್ಚಿಸುವುದಕ್ಕಾಗಿ ಪ್ರಾರ್ಥಿಸಬೇಡಿ. ನೀವು ಮಾಡುವ ಪ್ರಾರ್ಥನೆ ನಿಜವಾದ ಪವಿತ್ರಾತ್ಮಭರಿತರಾದಂತಹ ಪ್ರಾರ್ಥನೆ ಆಗಿರಲಿ. ವಿಶ್ವಾಸಕ್ಕಾಗಿ, ನಮ್ಮ ವಿಶ್ವಾಸವು ಬಲಹೊಂದುವುದಕ್ಕಾಗಿ ಹಾಗೂ ನಿಮ್ಮ ವಿಶ್ವಾಸ ಪ್ರಾರ್ಥಿಸುವಾಗ ನಿಮ್ಮ ವಿಶ್ವಾಸವು ಬಲಹೊಂದುವುದಕ್ಕಾಗಿ, ಪ್ರತಿಯೊಬ್ಬರ ವಿಶ್ವಾಸವು ಬಲಹೊಂದುವುದಕ್ಕಾಗಿ ಆತ್ಮದಾಹದಿಂದ ಪ್ರಾರ್ಥಿಸಿರಿ. ಪ್ರಾರ್ಥಿಸಿರಿ. ಜೋಕಿಮ್ ಪ್ರಾರ್ಥಿಸಿ. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ನಮ್ಮ ಪ್ರೀತಿ ತಂದೆಯೇ, ನಮ್ಮೆಲ್ಲರನ್ನು ರಕ್ಷಿಸಿ ಕಾಪಾಡುವ ನನ್ನ ಪ್ರೀತಿ ತಂದೆ, ಸ್ತೋತ್ರ ತಂದೆ, ಆರಾಧನೆ ಮಹಿಮೆ ತಂದೆ. ನಾವೆಲ್ಲ ನಿಮ್ಮ ಮಕ್ಕಳು ತಂದೆ. ನಮ್ಮ ಮಕ್ಕಳಂತೆ ನಾವು ಬಾಳ್ಬೇಕಂದ್ರೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇದೆ ತಂದೆ. ಹೌದು ತಂದೆ, ನಮ್ಮ ಮನಸ್ಸು ನೇರವಾಗಿರುವಂತೆ ನಮಗೆ ಪವಿತ್ರಾತ್ಮನ ಕೊಡಿ ತಂದೆ. ನಾವು ನಿಮ್ಮ ಮಕ್ಕಳಂತೆ ಬಾಳಬೇಕು ತಂದೆ. ಈ ಭೂಮಿ ಅಂತ ಪ್ರಪಂಚ ನಾವು ಇರಬೇಕು ತಂದೆ. ಆದರೆ ನಿಮ್ಮ ಆಶೀರ್ವಾದ ನಮಗಿರಬೇಕು ತಂದೆ. ನಮ್ಮ ಪ್ರೀತಿಯ ತಂದೆಯೇ, ನಾವು ನಿಮ್ಮ ಮಕ್ಕಳಾಗಿ ಪ್ರೀತಿಯಿಂದ ಒಂದೇ ಮನಸ್ಸಿನಲ್ಲಿ ಇರುವಂತೆ ಮಾಡು ತಂದೆಯೇ. ಅಪ್ಪ, ನಮ್ಮ ಪ್ರೀತಿಯ ತಂದೆಯೇ, ರಾಜಾದಿರಾಜನೇ, ನಮ್ಮನೆ ರಾಜನಾಗಿ ನೀವಿದ್ದೀರ ತಂದೆ. ಅಪ್ಪ, ನಮ್ಮೆಲ್ಲರನ್ನು ಪಾಪಗಳನ್ನು ಮನ್ನಿಸಿ ನಿಮ್ಮ ಮಕ್ಕಳಾಗಿ ನಮಗೆ ಆಶೀರ್ವದಿಸಿ ತಂದೆ. ಯಾವ ತರ ಶೋಧನೆ ತೊಂದರೆಗಳು ನಮ್ಮ ಬರದಿದ್ದಂಗೆ ನಮ್ಮ ರಕ್ಷಿಸಿ ಕಾಪಾಡೆ ನಮ್ಮ ತಂದೆಯೇ. ಆ ಶೋಧನೆಗಳನ್ನು ಎದುರಿಸುವಷ್ಟು ಧೈರ್ಯವನ್ನು ಕೊಡಿ ತಂದೆ. ನಮ್ಮ ಪ್ರೀತಿಯ ತಂದೆಯೇ, ಅಪ್ಪ, ನಮ್ಮನೆಂದು ಅಗಲಿ ಹೋಗಬೇಡಿ ತಂದೆ. ನಮ್ ಜೊತೆಲಿ ಇರು ತಂದೆ. ನೀವು ಕೊಡುವ ಧೈರ್ಯವೇನು ಶಕ್ತಿ ತಂದೆ. ನೀವು ಹೇಳಿಕೊಡೋ ಪ್ರಾರ್ಥನೆಯೇ ಶಕ್ತಿ ತಂದೆ. ಆತ ನಮ್ಗೆ ಮಾಡಿ ತಂದೆ. ನಮ್ಮನೆಂದು ನಮ್ಮನ್ನು ಬಿಟ್ಟು ಹೋಗಬಿಡಿ ತಂದೆ. ನಮ್ ಜೊತೆ ನೀವು ಇದ್ದೇ ಇರು ತಂದೆ. ಪವಿತ್ರಾತ್ಮರೇ, ನಮ್ ಜೊತೆಲಿ ಇದ್ದೆ ಪ್ರೀತಿಯಿಂದ ಇರುವಂತೆ, ಎಲ್ಲರನ್ನೂ ಒಂದಾಗಿ ಇರುವಂತೆ ನಮ್ಗೆ ಆಶೀರ್ವದಿಸು ತಂದೆ. ನಮ್ಮ ಪ್ರೀತಿಯ ದೇವನೇ, ರಕ್ಷಕನೇ, ರಾಜನೇ,
ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರುತ್ತಂದೆ. ನಮ್ಮ ಪವಿತ್ರಾತ್ಮನೆ ಪ್ರೀತಿಯ ತಂದೆಯೇ, ನಮ್ಮನ್ನು ಧೈರ್ಯವನ್ನು ಕೊಡುವ ಆತ್ಮರ ನೀವಾಗಿದ್ರು ತಂದೆ. ನಾವು ಪ್ರತಿ ಒಂದು ಯೋಚನೆಗಳು ಒಳ್ಳೆ ಆಗೋರಂತೆ ನಮ್ಮನ್ನು ಮಾರ್ಪಡಿಸುತ್ತಂದೆಯೇ. ನಿಮ್ಮ ಪ್ರೀತಿಯ ಮಕ್ಕಳಂತಾಗಿ ನಮ್ಮ ಮಾಡುತ್ತಂದೆಯೇ. ದೇವಾದ ದೇವನೇ, ರಕ್ಷಕನೇ, ರಾಜನೇ, ಪಿತ ದೇವರೇ, ಸುತ್ತ ದೇವರೇ, ಪವಿತ್ರಾತ್ಮನೇ, ಆಶೀರ್ವಾದ ಯಾವಾಗ್ಲೂ ಇರ್ತಂದೆ. ನಮ್ಮ ಪ್ರೀತಿಯ ತಂದೆಯೇ, ನಿಮ್ಮ ಆಶೀರ್ವಾದ ಯಾವಾಗ್ಲೂ ಎಲ್ಲರನ್ನು ಒಬ್ಬರನ್ನ ಬಿಡಂತೆ ಎಲ್ಲರನ್ನು ನಿಮ್ಮ ಆಶೀರ್ವಾದ ತುಂಬಿರುತ್ತಂದೆ. ಎಲ್ಲ ಮಕ್ಕಳು ನಿಮ್ಮ ಮಕ್ಕಳಾಗಿ ಇರುವಂತೆ ಮಾಡುವ ಆಶೀರ್ವಾದ ಇಲ್ಲಿ ತಂದೆ. ಎಲ್ಲರೂ ನಿಮ್ಮ ಮಕ್ಕಳು ತಂದೆ. ನೀವು ಸೃಷ್ಟಿಸಿದ ಮಕ್ಕಳ ತಂದೆ. ತಪ್ಪೇನಾದ್ರೂ ನಮ್ಮಲ್ಲಿದ್ದರೆ ನಮ್ಮನ್ನ ಮನ್ನಿಸಿ, ನಮ್ಮ ಪಾಪಿಗಳಾಗಿ ತಂದೆ ನಮ್ಮನ್ನ ಮನ್ನಿಸಿ ನಿಮ್ಮ ಮಕ್ಕಳಂತೆ ಆಶೀರ್ವದಿಸಿ ನಮ್ಮ ಪ್ರೀತಿ ತಂದೆಯೇ. ಪಿತನ ಪವಿತ್ರ ನಾಮದಲ್ಲಿ ಆಮೇಲೆ. ಪ್ರಾರ್ಥಿಸಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆ ರಾಜ, ಆರಾಧನೆ ರಾಜ. ಅಪ್ಪ ತಂದೆ ನಮ್ಮ ನಮ್ಮ ಕರುಣಾಳು ನೀವಾಗಿದ್ದೀರಾ. ನಮ್ಮ ಕರುಣಾಳು ರಕ್ಷಕರು ನೀವಾಗಿದ್ದೀರಾ ರಾಜ. ನಿಮ್ಮ ಹೊರತು ನನಗೆ ದೇವರಿಂದ ಸ್ವಾಮಿ, ನೀವೇ ನನಗೆ ದೇವರು, ಆಶ್ರಯವು ಎಲ್ಲ ಆಗಿದ್ದೀರಾ ಪ್ರಭುವ. ಅಪ್ಪ ತಂದೆ ನಾನು ಎಡವಿ ಬೀಳದಂತೆ ಅಪ್ಪ ನೀವು ಸದಾ ನನ್ನ ಕಾಪಾಡುವ ನನ್ನ ಜೊತೆಗಾರರು ನೀವಾಗಿದ್ದೀರಾ. ಯೇಸುವೆ ನಿಮಗೆ ಆರಾಧನೆ, ಕೋಟಿ ಕೋಟಿ ಸ್ತೋತ್ರಗಳು, ನಮನಗಳು ಸ್ವಾಮಿ. ಯೇಸುವೆ ಕುರುಬನು ಒಂದು ಕುರಿಯನ್ನು ಹುಡುಕಿಕೊಂಡು ಹೋದಂತೆ, ತಪ್ಪಿ ಹೋದ ಕುರಿಯನ್ನು ಹುಡುಕಿಕೊಂಡಂತೆ ನನ್ನನ್ನು ಹುಡುಕಿಕೊಂಡ ಬಂದ ದೇವರು ನೀವಾಗಿದ್ದೀರ ರಾಜ. ಅದಕ್ಕಾಗಿ ನಿಮ್ಗೆ ಸ್ತೋತ್ರ, ವಂದನೆಗಳು ಸ್ವಾಮಿ. ಅಪ್ಪ ತಂದೆಯೇ, ನನ್ನ ಚಿಂತೆ ಭಾರಗಳು ಎಲ್ಲವೂ ನಿಮ್ಮ ಮೇಲೆ ಹಾಕಿದ್ದೀನಿ ಸ್ವಾಮಿ. ಅಪ್ಪ ನೀವು ನೆರವೇರಿಸುವ ದೇವರು ನೀವಾಗಿದ್ದೀರಾ. ಅಪ್ಪ ತಂದೆ ವಾಗ್ದಾನ ಬೇರೆಗೆ ತಪ್ಪದೆ ನನ್ನ ನೆರವೇರಿಸಿಕೊಡುವ ದೇವರು ನೀವಾಗಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ, ವಂದನೆಗಳು ಸ್ವಾಮಿ. ಅಪ್ಪ ಸಾಧುಗಳು ಇರಳು ಎನ್ನದೆ ಅಪ್ಪ ನಿದ್ರಿಸದೆ ತೂಗಾಡಿಸದೆ ನನ್ನನ್ನು ಕಾಪಾಡಿ ರಕ್ಷಕರು ನೀವಾಗಿದ್ದೀರಾ. ನೋವಿನಲ್ಲೂ ದುಃಖದಲ್ಲೂ ಅಪ್ಪ ಎಲ್ಲ ಸಮಯದಲ್ಲೂ ನೀವು ನನ್ನನ್ನು ಕಾಪಾಡುವ ದೇವರು, ನನ್ನ ರಕ್ಷಕರು, ನನ್ನ ಪ್ರಭು ನೀನಾಗಿದ್ದೀರ ರಜ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು, ನಮನಗಳು ಸ್ವಾಮಿ. ಯೇಸುವೆ ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಅಪ್ಪ ನನ್ನನ್ನು ಸದಾ ಕಾಪಾಡುವ ದೇವರು ನೀವಾಗಿದ್ದೀರ ರಜ. ಅಪ್ಪ ತಂದೆ ಸ್ತೋತ್ರ ರಜ, ವಂದನೆ ರಜ, ಆರಾಧನೆ ರಜ. ಯೇಸುವೆ ನೀವು ಕರುಣಾಮಯ ದೇವರು, ಕರುಣೆ ಉಳ್ಳ ದೇವರು, ಪ್ರೀತಿ ಸ್ವಲ್ಪ ದೇವರು ನೀವಾಗಿದ್ದೀರ ರಜ. ಸ್ತೋತ್ರ ರಜ, ವಂದನೆ ರಜ, ಆರಾಧನೆ ರಜ. ಅಪ್ಪ ನೀವು ಸದಾ ನನ್ನ ಎದುರಿ ಮೇಲೆ ಕುಂದಿರಿಸಿಕೊಂಡು ನೀವು ಹೊತ್ತು ಸಾಗುವ ದೇವರು ನೀವಾಗಿದ್ದೀರಾ. ಅದಕ್ಕಾಗಿ ನಿಮ್ಗೆ ಸ್ತೋತ್ರ, ವಂದನೆ ರಜ. ಅಪ್ಪ ತಂದೆ ನಮ್ಮೆಲ್ಲ ಬಲಹೀನತೆಗಳನ್ನು ದೂರ ಮಾಡಿ ಬಲಪಡಿಸಿರಿ ಸ್ವಾಮಿ. ಯೇಸುವೆ ನಿಮ್ಮನ್ನು ಬಿಟ್ಟು ನಮ್ಗೆ ಯಾರು ದೇವರಿಲ್ಲ ಸ್ವಾಮಿ. ನೀವೇ ನಮಗೆ ಶಕ್ತಿ ಕೊಡುವ ದೇವರು, ಬಲ ಕೊಡುವ ದೇವರು, ನಿತ್ಯ ಜೀವವನ್ನು ಕೊಡುವ ದೇವರು ನೀವಾಗಿದ್ದೀರ ರಜ. ಅಪ್ಪ ನಾನು ಶಕ್ತಿಗಳಾಗಿ ಓದಿದ್ದೇನೆ ದೇವ, ನನ್ನನ್ನು ಬಲಪಡಿಸಿ ಮುನ್ನಡೆಸು ರಜ. ಅಪ್ಪ ಬಲಹೀನತೆಯಿಂದ ನಾನು ಜೀವಿಸ್ತಾ ಇದ್ದೇನೆ ರಜ. ಬಲಪಡಿಸು, ನನ್ನನ್ನು ಕಾಪಾಡು, ಸಂರಕ್ಷಣೆ ಕೊಡು ದೇವ. ಯೇಸುವೆ ದಾವಿದ ಕುಲಪುತ್ರರೇ, ನನ್ನ ಮೇಲೆ ದಯೆ ತೋರಿ ಕರುಣೆ ತೋರಿ ಸ್ವಾಮಿ. ಅಪ್ಪ ನಿಮ್ಮ ಹೊರತು ನನಗೆ ಯಾವ ದೇವರಿಲ್ಲ ಸ್ವಾಮಿ. ನೀವೊಬ್ಬರೇ ನನಗೆ ಜೀವದಾಯಕರು ದೇವರು ನೀವೊಬ್ಬರೇ ಸ್ವಾಮಿ. ಅಪ್ಪ ನಿಮ್ಮನ್ನೇ ನಾನು ಪ್ರಾರ್ಥಿಸುತ್ತಾ, ನೀವೇ ನನ್ನ ದೇವರು, ನೀವೇ ನನ್ನ ಸರ್ವಶಕ್ತ ದೇವರೆನ್ನುತ್ತಾ ನಿಮ್ಮ ಮುಂದೆ ಕಾಯ್ದು ಕೊಡುತ್ತಿದ್ದೇನೆ ದೇವ. ನನ್ನನ್ನು ಆಶ್ರಯ ಕೊಡಿರಿ, ನನಗೆ ಆಶೀರ್ವಾದ ಮಾಡಿ ಉಂಟು ಮಾಡಿರಿ ದೇವ. ನಿಮ್ಮ ಪ್ರೀತಿಯ ಮಗಳಾಗಿ ಜೀವಿಸುವ ಕೃಪೆಯ ನನಗೆ ದಯಪಾಲಿಸಿರಿ ದೇವ. ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಆಗಲಿ ಹೋಗದಂತೆ ನನ್ನ ಸದಾ ಕಾಪಾಡಿ ದೇವ. ಅಪ್ಪ ತಂದೆ ಪವಿತ್ರಾತ್ಮರ ಶಕ್ತಿಯಿಂದ ನನ್ನ ಬಲಪಡಿಸಿರಿ. ಅಪ್ಪ ಪವಿತ್ರಾತ್ಮರ ಅಭಿಷೇಕವು ನನ್ನ ಮೇಲೆ ಒನಲಾಗಿ ಇಳಿದು ಬರುವಂತೆ ಮಾಡಿರಿ ರಜ. ಅಪ್ಪ ತಂದೆ ಪವಿತ್ರಾತ್ಮರು ಒಂದು ಕ್ಷಣ ನನ್ನ ಬಿಟ್ಟು ಹೋಗದಂತೆ ಸದಾ ನನ್ನ ಪವಿತ್ರಾತ್ಮ ಹೊರತಾಳಾಗಿ ತುಂಬಿಕೊಳ್ಳುವ ಮಗಳಾಗಿ ಜೀವಿಸುವಂತೆ ನನ್ನ ಮಾರ್ಪಡಿಸಿರಿ ಸ್ವಾಮಿ. ಯೇಸುವೆ ದಾವಿದ ಕುಲಪುತ್ರರೇ, ನನ್ನನ್ನು ಆಶೀರ್ವಾದ ಮಾಡಿರಿ. ನನ್ನ ಮೇಲೆ ಕರುಣೆ ತೋರಿರಿ, ನನ್ನ ಮೇಲೆ ದಯೆ ತೋರಿರಿ ಸ್ವಾಮಿ. ಅಪ್ಪ ನಿಮ್ಮ ಚಿತ್ತ ಭಾರಗಳನ್ನು
ನನ್ನ ಚಿಂತಾಭಾರಗಳನ್ನು ನಿಮ್ಮ ಮೇಲೆ ಹೊರಿಸಿದ್ದೀನಿ ದೇವ. ನನ್ನ ವೇಳೆ ಆಶ್ರಯ ಕೊಡಿರಿ, ನನ್ನ ಕರುಣೆ ತೋರಿರಿ, ನಿಮ್ಮ ದಯೆ ತೋರಿರಿ ಸ್ವಾಮಿ. ಯೇಸುವೆ, ಕಾಪಾಡಿ ಸಂರಕ್ಷಣೆ ಕೊಡಿರಿ, ಬಲಪಡಿಸಿರಿ ಸ್ವಾಮಿ. ಯೇಸುವೆ, ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ ಜೀವಳ ತಂದೆ, ಆಮೇನ್. ಆಮೇನ್. ಈ ದಿನದ ಪ್ರಾರ್ಥನೆ. ಹೆಲೆನ್. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಓ ನನ್ನ ದೇವರೇ, ಓ ನನ್ನ ದೇವರೇ, ಓ ನನ್ನ ದೇವಾದಿ ದೇವರೇ, ದೇವರಿಗೆಲ್ಲ ದೇವರೇ, ಸರ್ವವಲ್ಲಭರಾದ ದೇವರೇ, ನನ್ನ ಸೃಷ್ಟಿಕರ್ತರಾದ ದೇವರೇ, ನನ್ನನ್ನು ಸದಾ ಮುನ್ನಡೆಸುವ ದೇವರೇ, ಸದಾ ಕಾಯುವ ನನ್ನ ದೇವರೇ, ನನ್ನ ಸಂಕಷ್ಟದಲ್ಲಿ ಜೊತೆ ಇರುವ ದೇವರೇ, ನನ್ನ ಸಮರ್ಥನವಿರುವ ನನ್ನ ದೇವರೇ, ನ್ಯಾಯವನ್ನು ತಿಳಿಸುವ ನನ್ನ ನ್ಯಾಯಾಧಿಪತಿಯಾದ ದೇವರೇ, ನನ್ನ ಪ್ರಾರ್ಥನೆಗೆ ಕಿವಿಗೊಡುವ ಪರ ದೇವರೇ, ನನ್ನೊಳಗೆ ವಾಸ ಮಾಡಿ ನನ್ನನ್ನು ನಿಮ್ಮಂತೆ ಮಾರ್ಪಾಡಾಗಲು ಪವಿತ್ರಾತ್ಮ ಪ್ರೇರಣೆಯನ್ನು ದಿನವೂ ಕ್ಷಣ ಕ್ಷಣವೂ ನನಗೆ ಕರುಣಿಸುವ ಸರ್ವೇಶ್ವರ ದೇವರೇ, ನಾನು ನಿಮಗಾಗಿ ಜೀವಿಸುವಂತೆ, ಪಾಪವನ್ನು ಬಿಟ್ಟು ಬಿಡುವಂತೆ, ಪಾಪದ ಪಾಲಿಗೆ ಸಾಯುವಂತೆ ನನ್ನನ್ನು ಕರುಣಿಸುವ ನನ್ನ ದೇವರೇ, ನನ್ನ ಕುಟುಂಬವನ್ನು, ಕುಟುಂಬದ ಅವಶ್ಯಕತೆಗಳನ್ನು ಎಲ್ಲವನ್ನು ನೀಡುತ್ತಿರುವ ಪರಿಪಾಲಕರಾದ ದೇವರೇ, ನನ್ನ ಪಾಪಗಳನ್ನು ಕ್ಷಮಿಸುವ ಪರಿಶುದ್ಧರಾದ ದೇವರೇ, ಓ ನನ್ನ ದೇವರೇ, ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ವಂದನೆ, ಮಹಿಮೆ. ಆಮೆನ್. ಜೋಸೆಫ್, ಈ ದಿನದ ಪ್ರಾರ್ಥನೆ ಹೇಳಿ. ಬೇರೆ ಇನ್ನೊಬ್ಬರು ಈ ದಿನದ ಪ್ರಾರ್ಥನೆಯನ್ನು ಹೇಳಿ. ಓ ನನ್ನ ದೇವರೇ, ಓ ನನ್ನ ದೇವರೇ, ಓ ನನ್ನ ದೇವಾದಿ ದೇವರೇ, ದೇವರುಗಳಿಗೆಲ್ಲ ದೇವರೇ, ಸರ್ವವಲ್ಲಭರಾದ ದೇವರೇ, ನನ್ನ ಸೃಷ್ಟಿಕರ್ತರಾದ ದೇವರೇ, ನನ್ನನ್ನು ಸದಾ ಮುನ್ನಡೆಸುವ ದೇವರೇ, ಸದಾ ಕಾಯುವ ನನ್ನ ದೇವರೇ, ನನ್ನ ಸಂಕಷ್ಟದಲ್ಲಿ ಜೊತೆ ಇರುವ ದೇವರೇ, ನನ್ನ ರೋಗಾವಸ್ಥೆಯಲ್ಲಿ ಸೌಖ್ಯದಾಯಕರಾದ ದೇವರೇ, ನನ್ನ ಕುಟುಂಬದ ಅಸಮಾಧಾನದಲ್ಲಿ ಸಮಾಧಾನವಾಗಿರುವ ನನ್ನ ದೇವರೇ, ನ್ಯಾಯವನ್ನು ವಿಧಿಸುವ ನನ್ನ ನ್ಯಾಯಾಧಿಪತಿಯಾದ ದೇವರೇ, ನನ್ನ ಪ್ರಾರ್ಥನೆಗೆ ಕಿವಿಗೊಡುವ ಪರಾತ್ಪರ ದೇವರೇ, ನನ್ನೊಳಗೆ ವಾಸ ಮಾಡಿ ನನ್ನನ್ನು ನಿಮ್ಮಂತೆ ಮಾರ್ಪಾಡಾಗಲು ಪವಿತ್ರ ಆತ್ಮ ಪ್ರೇರಣೆಯನ್ನು ದಿನವೂ ಕ್ಷಣ ಕ್ಷಣವೂ ನನಗೆ ಕರುಣಿಸುವ ಸರ್ವೇಶ್ವರ ದೇವರೇ, ನಾನು ನಿಮಗಾಗಿ ಜೀವಿಸುವಂತೆ, ಪಾಪವನ್ನು ಬಿಟ್ಟು ಬಿಡುವಂತೆ, ಪಾಪದ ಪಾಲಿಗೆ ಸಾಯುವಂತೆ ನನ್ನನ್ನು ಕರುಣಿಸುತ್ತಿರುವ ನನ್ನ ದೇವರೇ, ನನ್ನ ಕುಟುಂಬವನ್ನು, ಕುಟುಂಬದ ಅವಶ್ಯಕತೆಗಳನ್ನು ಎಲ್ಲವನ್ನು ನೀಡುತ್ತಿರುವ ಪರಿಪಾಲಕರಾದ ದೇವರೇ, ನನ್ನ ಪಾಪಗಳನ್ನು ಕ್ಷಮಿಸುವ ಪರಿಶುದ್ಧರಾದ ದೇವರೇ, ಓ ನನ್ನ ದೇವರೇ, ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ, ವಂದನೆ. ಓ ನನ್ನ ದೇವರೇ, ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ. ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ, ಆಮೇನ್.
ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ವಿನಯಿಸಿ ಪ್ರಾರ್ಥಿಸೋಣ. ಜಪಸರವನ್ನು ಹಿಡಿದು ಪ್ರಾರ್ಥಿಸೋಣ. ಅಮ್ಮ, ನನ್ನ ವಿಶ್ವಾಸಕ್ಕಾಗಿ ಪ್ರಾರ್ಥಿಸಿರಿ. ಅಮ್ಮ, ನನ್ನ ವಿಶ್ವಾಸಕ್ಕಾಗಿ ಪ್ರಾರ್ಥಿಸಿರಿ ಎಂದು ವಿಶ್ವಾಸದಲ್ಲಿ ಪ್ರಾರ್ಥಿಸುವ ಪ್ರಿಯರೇ, ಜಪಸರವನ್ನು ಹಿಡಿದು ಜಪಸರದ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ. ಆ ಪ್ರಭುವಿನ ಪ್ರೀತಿಯಲ್ಲಿ ನೆಲೆಗೊಳ್ಳುತ್ತಾ ನಮ್ಮನ್ನು ಸಮರ್ಪಿಸಿಕೊಳ್ಳುವ.